ಜಾರುವ ಮನಿ ಜಾರಿಗೆ ಕೊಟ್ಟಿದೆನೋ ಮಾರುವ ಮನಿ ಭಾಯ ದೇವಿಗೆ ಭಟ್ಟಿದರ ಮಾರುವ ಮನಿಗೆ ನಾಗೇಶ್ ಹುಡುಗಿಗೆ ಇರಲಿ ಎಂದು ನಾ ಕರುಣೆ ಭಟ್ಟಿದರ ನಾರುವ ಮನಿಗೆ ನಾಗೇಶಿ ಅವ್ರಿಗೆ ಇರಲಿ ಎಂದು ನಾ ಕರುಣೆ ಹುಟ್ಟಿದ ಮನಿ ಹಗಲತ್ತ ಸುಟ್ಟಿದೇನೋ ಮೆಟ್ಟಿದ ಮನಿ ಮೂಲ ಒಯ್ದು ಕಟ್ಟಿದ ಮನಿ ಕಡಿ ಬಾಗಿಲ ಕಿಡಕೆ ಮುರಿದು ನಾ ಹೊರಗದ ಕಟ್ಟಿದ ಮನಿ ಕಡಿ ಬಾಗಿಲ ಕಿಡಕೆ ಮುರಿದು ನಾ ಹೊರಗದ ಆ ಮನಿ ಬಾಡಿಗೆ ಅಕ್ಕಿ ಮುಂದ ಇಟ್ಟಿದೇನೋ ಹೌದು ಈ ಮನಿ ಬಾಡಿಗೆ ಇಕ್ಕಿ ಮಾರಿ ಬಿಟ್ಟಿದೇನೋ ಆ ಮನಿ ಈ ಮನಿ ಹರಗುವ ನಾರರಿಗೆ ಅನುವಿನ ಹೇಳಲು ಕೊಡಿದೇನೋ ಆ ಮನಿ ಈ ಮನಿ ಹರಗುವ ನಾರರಿಗೆ ಅನುವಿನ ಹೇಳೋದು ಕೊಟ್ಟಿದೇನೋ ಅಲ್ದೇವಾಡಿ ಶಾನಡಿಗೆ ತಟ್ಟಿದೇನೋ ಅನಾದಿ ಕಳೆದು ದಿಗಂಬ್ರ ಹುಡುಗಿ ಕೊಟ್ಟಿದೇನೋ ಉಸ್ತಾರ ಗೈ ವಿಶಾನ ಬ್ರಹ್ಮಾನಂದಕ್ಕಾಗಿ ಅನುಭವದಡಿಗೆ ಕೊಟ್ಟಿದೇನೋ ಬ್ರಹ್ಮಾನಂದಕ್ಕಾಗಿ ಅನುಭವದಡಿಗೆ ಸರ್ವರಿಗೆಲ್ಲ ನಾನು ಶಿರವಾಗಿ ಹೇಳುವೇನು ಹೌದೌದು ಒಳಗ ಹಾಸಿಗೆ ಹೈಕೊಂಡು ಮಂದಿ ಮಾತ್ರ ಮನಗ್ಯಾರ ಮನಗಂಗ ಹುಡುಗಿ ನೀಲಾವತಿ ಪದ್ಯ ಬಹಳ ಚಂದ ಹಾಡಾಳಿದರಾಗ ಇನ್ನ ನಿದ್ರಿ ಮಾತ್ರ ಮಾಡಬೇಕು ಕೇಳಿ ನೀವು ಹ್ಯಾಂಗ ಇಂಥ ಪವಿತ್ರ ಸ್ಥಾನದಾಗ ಬಂದು ಯಾರು ಮಾತ್ರ ಮನಗತಾರಂದ್ರ ಮುಂದ ಮನಗೂ ಮಕ್ಕಳ ಹುಡುತಾವ ಅವರ ಮನಿತಾನದ ಮನಗೂ ಮಕ್ಕಳು ಹುಟ್ಟಲಿಲ್ಲ ಅಂದ್ರೆ ಕಡಿಗಿ ಬಾಟ್ಲಿ ಮಕ್ಕಳರೆ ಹುಟ್ಟುದು ಗಟ್ಟಿ ಹೌದು ನೀವು ಬಾಟ್ಲಿ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಹೈಕೊಂಡು ಜಿಡಿತಾವ ಮೂಲಾಗ ಹೌದು ಹೌದು ಕಡೆಗೆ ಇಸ್ಪೆಟ್ ಮಕ್ಕಳರ ಹುಟ್ಟುದು ಗಟ್ಟಿ ಮನಿತಾನದಾಗ ನೀವು
ಸಿಕ್ಕಂಗ ರೊಕ್ಕ ಕೊಡ್ಲಿಲ್ಲ ಹೈಕೊಂಡು ಮಾತ್ರ ಹೊಡಿತಾರ ನಿನಗ ವರ್ಷದೊಳಗ 6 ತಿಂಗಳ ನೀತಿ 6 ತಿಂಗಳ ಹೊಡೆದಾದ ಮುದ್ದಿ ಇವತ್ತ ಒಂದ ದಿವಸ ಜಾಗೃತಿ ಇರಬೇಕು ಪೀರನ ಹೆಸರು ಮ್ಯಾಗ ಮಸಿಬಿನಾಳ ಹುಡುಗಿ ಬಂದು ಏನೇನು ಮಾತ್ರ ಹೇಳ್ಯಾಳ ತುಡುಗಿ ಹೌದಲ್ರಿ ಮಾಸ್ತರ ಹೇಳ್ಯಾರ ಈ ತುಡುಗಿ ಭಕ್ತಿ ಸಾರ ಹಿಡ್ದಾಳ ಮುಂದ ಕೇಳಿ ಹ್ಯಾಂಗ ಹೌದು ಮತ್ತ ಒಳಗೊಂದು ಬ್ಯಾರೆ ಒಗದಾಳಕಿ ಕೇಳ್ರಿ ಅದರಾಗ ಇನ್ನ ಏನೇನು ಮಾತಾಡಿ ಮಾತ್ರ ತೆಳಗ ಕುಂತಾಳಂದಾಗ ಆತ್ಮರಾಮ ಅಂದ್ರ ಒಂದು ಬಿಡಾಡಿ ನಾಯಿ ಇದ್ದಂಗ ಇದನ್ನು ಒಂದು ಮಾತ ಹೇಳ್ಯಾಳ ಅಕಿ ಕೂಡಿದ ಸಭಾಗ ಆತ್ಮರಾಮ ಬಿಡಾಡಿ ನಾಯಿ ಅಲ್ಲ ನಿಮ್ಮ ಅವನ ಒಂದು ಝೂಲು ನಾಯಿ ಇದ್ದಂಗ ಅದಿ ಹೆಂಗ್ರಿ ಮಾಸ್ತರ ನಮ್ಮ ಮಾಲಕ ಒಬ್ಬ ಝೂಲು ನಾಯಿ ಸಾಕ್ತಾನ ಮನಿತಾನದಾಗ ಅದಕ್ಕ ಕಾರ್ನಾಗ ತಗೊಂಡು ತಿರುಗಾಡ್ತಾನ ಕೇಳು ಆವಾಗ ಮರಳಿ ಮನಿಗೆ ಮಾತ್ರ ಕರ್ಕೊಂಡು ಮಾತ್ರ ಬರ್ತಾನ ಹೇಗ ಸಿಕ್ಕಂಗ ಅದಕ್ಕ ಬೇಡಿದ್ದು ಮಾತ್ರ ಹುಡುಗಿ ನಾಯಿಗೆ ತಿನ್ನಿಸ್ತಾನ ಎನ್ನ ಸಾಬನ ಹಚ್ಚಿ ಮೈ ತೊಳಿತಾನ ಮನಿತಾನದಾಗ ಬೇಡಿದ್ದು ಮಾತ್ರ ತಿನ್ನಿಸ್ತಾನ ಅದಕ್ಕ ಹೊರಳಿ ಮನೆಗೆ ಮಾತ್ರ ತರ್ತಾನ ಹಿಂಗ ಹೊಳೆ ಮನೆಗೆ ತಂದು ತಂಗಿ ಅದಕ್ಕ ಕಡ್ತಾರ ಹ್ಯಾಂಗ ಒಯ್ದು ಪಳಸಲಗ್ಯಾಗ ಕಟ್ಲಕ ಮಾತ್ರ ಬರುದಿಲ್ಲ ಹೆಂಗ ಅದಕ್ಕ ತಂದು ಮಾತ್ರ ಗೇಟಿನ ಹೊರಗ ಕಟ್ತಾನ ಅವಾಗ ಝೂಲನಾಯಿ ಹೊರಗೆ ಕಟ್ತಾರ ಹಾಂಗ ನಮ್ಮ ಅಪ್ಪನ ಕೈಯಾಗ ನಿಮ್ಮವ್ವ ಝೂಲನ ಇದ್ದಂಗ ಅವ ಹಾಕಿದ್ರ ಮಾತ್ರ ತಿನ್ಬೇಕು ಕೈಗೆ ಕೇಳೋ ಆವಾಗ ಆತ್ಮ ಅಂತರಾತ್ಮ ಪರಮಾತ್ಮ ಅಂತ 3 ಹೆಸರ ತಂಗಿ ಅವನಿಗೆ ಅನೇಕ ನಾಮ ಬಂದವ ಕೇಳು ಜಗತ್ತದ ಒಳಗ ನಿಮ್ಮ ಅವ್ಗ ಬರೇ ಹೆಣ್ಣತ್ತ ಮಾತ್ರ ಕರೆದಾರ ಹಿಂಗ ಅವನಿಗೆ ಅನೇಕ ನಾಮಗಳು ಬಂದವ ಈ ಭೂಲೋಕದಾಗ ಆತ್ಮ ಮಾತ್ರ ಅಂತರಾತ್ಮ ಪರಮಾತ್ಮ ಕೇಳು ತಂಗಿಯ ಹಿಂಗ ಈ ಪ್ರಕಾರವಾಗಿ ಹೆಸರ ಮಾತ್ರ ಕೊಟ್ಟರವನಿಗ ಅದಕ್ಕೆ ಹೇಳ್ತಾ ಇರ್ತಮ್ಮ ಏನಂತ ಏನ್ ಹೇಳ್ಯಾರಿ ಮಾಸ್ತರ ಎಂತಿರುವುದು ಪರವಸ್ತು ಅಂತೂ ಇಂತೂ ಅನ್ನಲಿ ಬೇಡ ಹೌದು ಕರಿದು ಅಲ್ಲ ಬಿಳಿದು ಅಲ್ಲ ನೀರಾಗ ಹಾಕಿದ್ರು ತೊಯ್ಯವಲ್ಲ ಬೆಂಕಿ ಹಾಕಿದ್ರು ಸುಡಾವಲ್ಲ ಹೌದು ಕೈಯಾಗ ಮಾತ್ರ ಸಿಗಾವಲ್ಲ ಹೌದಲ್ರಿ ಮಾಸ್ತರ ನಾಳೆಗೆ ಹಾರವಲ್ಲ ಅಂತ ಹೇಳ್ತಾರ ಹೌದಲ್ರಿ ಮಾಸ್ತರ ಅವನಿಗೆ ಇಂಥದೇ ಬಣ್ಣ ಅದ ಇಂಥದೇ ಕಲರ್ ಅದ ತಿಳ್ಕೊಂಡು ಯಾರಿಗೆ ಮಾತ್ರ ಫೋನ್ ಹಿಡಿಯುವಂತ ತಾಕತ್ತಿಲ್ಲ ಹೌದು ಈ ಹೆಣ್ಮಗಳು ಏನ್ ಮಾಡ್ಯಾಳಪ್ಪ ಅಂತಂದ್ರ ಕಡಿ ಬಾರದಾಗ ಬಿಸಿಲಾಗ ಏನ್ ಮಾಡ್ಯಾಳ ತಮ್ಮ ಏನ್ ಮಾಡ್ಯಾಳ್ರಿ ಮಾಸ್ತರ 10 ಕೊಡಗಳು ತುಂಬಿಟ್ಟಾಳ ಮನಿ ಮುಂದಕ್ಕೆ ನೀರಿನ ಕೊಡ ನೀರಿನ ಕೊಡ ತುಂಬಿಟ್ಟಾಳ ಹೌದು ಕಡಿ ಬಾರದಾಗ ಏನಾಗ್ಬಿಟ್ರದ ನೀರಾಗ ಸೂರ್ಯನ ಛಾಯ ಮೂಡ್ಯದ ನೀರಾಗ ಅವಾಗ ಏನ್ ಮಾಡ್ತಾಳ್ರಿ ನೆರಿ ಮಂದಿಗೆ ನೆರಿ ಮನೆಯವ್ರಿಗೆ ಈಕಿ ಏನ್ ಮಾಡ್ಯಾಳ ಏನ್ ಮಾಡ್ತಾಳ್ರಿ ಮಾಸ್ತರ ಅಯ್ಯವ್ವ ನನ್ನ ಹಾಟೆ ಸೂರ್ಯ ಮ್ಯಾಗಿಲ್ಲ ನೋಡ್ಬರ್ ನನ್ನ ಕೊಡದಾಗೆ ತುಂಬಿನಲ್ಲಕತ್ತಾಳ ಈಕಿ ಸಂಗಮಕ್ಕ ನಿಂಗಮ್ಮಕ್ಕ ನನ್ನ ಕೊಡದಾಗೆ ಸೂರ್ಯ ಅದನ್ನ ಬರ್ರಿ ನನ್ನ ಕೊಡದಾಗ ಹ್ಯಾನ ನೋಡ್ಬರ್ರಿ ತಿಳ್ಕೊಂಡು ಗೆಳತರಿಗೆಲ್ಲ ತೋರಿಸ್ಲಾಕತ್ತಾಳ ಹೌದು ಅವಾಗ ಆ ಕೊಡದಾಗ ಸೂರ್ಯ ಇಲ್ಲ ಹೌದು ಆ ಕೊಡ ಡಬ್ಬು ಹಾಕ್ರಿ ಕಾಣಿಸ್ತಾನ ಅದ ನೀರಾಗ ಹೌದಲ್ರಿ ಮಾಸ್ತರ ಕಾಣಂಗಿಲ್ಲ ಛಾಯಾ ಅನ್ನುವಂಥದ್ದು ಬಿಟ್ಟನ ಅಷ್ಟೇ ಅದಕ್ಕ ಹೌದು ಆದ್ರ ಒಳಗ ಅಜರಾಮರವಾಗಿ ಅದ್ರಾಗ ಇಲ್ಲ ಹೌದಲ್ರಿ ಮಾಸ್ತರ ಅವ ಇಲ್ಲರಿ ಈ ಜಗತ್ತೇ ನಡೆಯಂಗಿಲ್ಲ ಹೌದು ಇರ್ಲಿ ಅದಕ್ಕೆ ಈ ಸದ್ ಭಕ್ತಿ ಸಾರಕ್ಕೆ ಬಂದು ನಿಂತದಪ್ಪ ಅಂತಂದ್ರ ಬಹಳ ವಾದ ಮಾಡುವುದು ಬೇಡ ಹೌದಲ್ರಿ ಮಾಸ್ತರ ಅದಕ್ಕೆ ನಮ್ಮ ಚಸ್ಮಾದ ಕಾಕ ಅವ್ರ ಸುರುವಿಗೆ ಬಂದು ಕೂಡಲೇ ಏನ್ ಹೇಳ್ಯಾರಿ ಬಹಳ ಟೈಟ್ ಮಾಡಿದ್ರ ಅವ್ರು ಹೌದು ಬಹಳ ಟೈಟ್ ಮಾಡಿದ್ರ ತಿಳ್ಕೊಂಡು ಉಳುಳಿಕಿ ಇಲ್ಲಪ್ಪ ಅಂತಂದ್ರ ಹೌದು ಅದು ಕೆಲಸ ಬ್ಯಾರೇನೆ ಇತ್ತಮ್ಮ ಹೌದು ಮುಂಜಾನೆ ಬಿಟ್ಟು ಹೇಳಾರ್ದ ಓಡ್ ಹೋಗೋ ಪಾಳಿ ಬಂದಿತ್ತು ಅದು ಕೆಲಸ ಬ್ಯಾರೆ ಇತ್ತು
ಹೌದು ನಾವೊಂದು ತಲೆಯಾಗಿ ಇಟ್ಕೊಂಡು ಬಂದಿದ್ದೆ ಬ್ಯಾರೆ ಆಯ್ತು. ಮತ್ತೆ ಇಲ್ಲಿ ಶರಣರದ ನಡೀತಲ್ಲ. ಹಾ ಇಲ್ಲಿ ಬಂದ ಬಳಿಕ ಕೆಲಸನೇ ಬ್ಯಾರೆ ಆಯ್ತು. ಹೌದ್ ಹೌದ್ ಇರ್ಲಿ ಅದಕ್ಕೆ ಈ ಸದ್ದ ಹಾ ಶಿವಶರಣರ ಪದ್ಯ ಹಾಡ ತಿಳ್ಕೊಂಡು ಮಾತ್ರ ಯಾವಾಗ ಹೇಳ್ಯಾರಪ್ಪ ಅಂತಂದ್ರ ಹೌದ್ ಹೌದು ಯಾವ ಪೀರಾನ ಪೀರ್ ದಸ್ಗೀರ್ ಗೌಸ್ಪಾಕರ ಇತಿಹಾಸ ಹಾಡತ್ ಹೇಳ್ಯಾರ. ಅವ್ರ ಮೌಲಾಲಿ ಯಾರ್ದು ಮೈಬೂಸುಬಾನಿ ಪದ್ಯ ಹಾಡತ್ ಹೇಳ್ಯಾರ. ಹೌದ್ ಅದಕ್ಕೆ ಈಗ ತಾವೆಲ್ಲರೂ ಒಳ್ಳೆ ಶಾಂತ ರೂಪದಿಂದ ಮೈಬೂಸುಬಾನಿ ಪದಪ್ಪ ಅಂತಂದ್ರ ಸಾಣದಲ್ರಿಪ್ಪ ಅದು ಭಾಳ ದಾಂಡಿಗೆ ಅದ. ಹೌದ್ ಹೌದು ಮತ್ತೆ ನೀವು ಅಲ್ಲಿ ತನಕ ಗಟ್ಟಿಯಾಗಿ ಕುಂದಿರ್ತೀರಂದ್ರೆ ಪದ ಹಿಡಿತೀನ ಒಳಗ್ ಕಾಲ್ ಚಾಚಬೇಡ್ರಿ. ಹ್ಞೂ ಮತ್ತೆ ಜರ್ ಕರ್ತ ಅಲ್ಲೇ ಕೂತಲ್ಲೇ ದೇವ್ರು ಹೇಳಕತ್ತೀರಪ್ಪ ಅಂತಂದ್ರೆ ಕೆಲಸ ಬಗ್ಗೆ ಹರಿತದ. ಹೌದಲ್ರಿ ಮಾಸ್ತರ್. ಅದಕ್ಕೆ ಜೋಲಿ ಒಳಗೆ ನಿದ್ದಿ ಜೋಲಿ ಭಾಳ ಕೆಟ್ಟ. ಹೌದ್ ಹೌದ್ ಹ್ಞೂ ಅದು ಹೇಳಾರ್ದೆ ಬಂದು ಹೋಗ್ತದ ಕಣ್ಣಾಗ. ಯಾವಾಗ ಹೆಡಕ್ ಹೋಗಿಸ್ತದ ಹೇಳಕ್ ಬರಂಗಿಲ್ಲ. ಇಲ್ಲಪ್ಪ ನಮ್ಮಲ್ಲಿ ಬಾಯಿ ದಂಡಿನ ಕೂತ್ ನಿದ್ದೆ ಮಾಡೋ ಒಳಗೆ ಸಿಗದಾನ ಒಬ್ಬ. ಹೌದ್ ಹೌದು ಅವು ಇಲ್ಲಿ ನೋಡಿ ಗತ್ರಿಗೆ ಬಾಗಮ್ಮ ನಂಗೆ ಚಸ್ಮಾ ಹಾಕೊಂಡು ನೋಡಿ ನಿದ್ದೆ ಹಂಗೆ ಹೊಡಿತಾಳೆ. ಹಂಗೆ ಹೊಡಿತಾಳ ಜೋಲಿ. ಇರ್ಲಿ ಯಾಕಪ್ಪ ನಾ ಮೊದಲೇ ಹೇಳಿನಿ ಇದು ಮೈಬೂಸುಬಾನಿ ಪದ್ಯ ದೇವ್ರ ಪದಪ್ಪ ಅಂತಂದ್ರ ಅದು ಹಂಗೆ ಮಾಡಿಸ್ತದ್ರ. ಹೌದ್ ಹೌದಲ್ರಿ ಮಾಸ್ತರ್. ಅದಕ್ಕ ಹರದೇಶಿ ನಾಗೇಶ್ ಅನ್ನುವಂಥದ್ದು ಮಾತ್ರ ಅದು ನಡೆದಿತ್ತು. ಇರ್ಲಿ ನಾ ದೇವ್ರ ಪದ ಹಾಡಪ್ಪ ತಿಳ್ಕೊಂಡು ಯಾವಾಗ ಹೇಳ್ಯಾರಪ್ಪ ಅಂತಂದ್ರ ಯಾವ ಪೀರಾನ ಪೀರದ ಸೀರ ಗೌಸ್ಪಾಕ ಇತಿಹಾಸ ಸಾಣದಲ್ಲ ಮೈಬೂಸುಬಾನಿಪ್ಪ ಅಂತಂದ್ರ ಹೌದ್ ಹೌದು ಅಂದಿದ್ದೆ ಆಗ್ಯದ. ಹೌದಲ್ರಿ ಮಾಸ್ತರ್. ಅವ ಮುಟ್ಟಿದ್ದೆ ಮಾತ್ರ ಬಂಗಾರ ಆಗ್ಯದ. ಹೌದ್ ಹೌದ್ ಅವ ಒದದ್ರ ಸುಡುಗಾಡದ ಹೆಣಗಳು ಸಹಿತಕ್ಕೆ ಎದ್ದು ಬಂದಾವ. ಹೌದ್ ಹೌದು ಅಂತ ಒಂದು ಪುಣ್ಯಾತ್ಮನ ಪದ ಹಾಡ ತಿಳ್ಕೊಂಡು ನಮಗೆ ಹೇಳ್ಯಾರ. ಹೌದಲ್ರಿ ಮಾಸ್ತರ್. ತಾವೆಲ್ಲರೂ ಒಳ್ಳೆ ಶಾಂತ ರೂಪದಿಂದ ಆ ಮೈಬೂಸುಬಾನಿ ಚರಿತ್ರೆ ತಾವೆಲ್ಲರೂ ಒಳ್ಳೆ ಶಾಂತ ರೂಪದಿಂದ ಕೂತು ಕೇಳಬೇಕ ತಿಳ್ಕೊಂಡು ಮೊದಲು ತಮ್ಮೆಲ್ಲರಲ್ಲಿ ಮಾತ್ರ ಶಿರವಾಗಿ ಬೇಡಿಕೊಂಡು ಮುಂದಿನ ಪದ್ಯ ಚಾಲು ಮಾಡ್ತಾ ಇದೀನಿ. ತಾವೆಲ್ಲರೂ ಆಲಿಸಬೇಕು. ಸತ್ಪುರುಷರ ಕತಿ ಅತಿ ಭಕ್ತಿ ಇಟ್ಟು ಕೇಳಬೇಕ್ರಿ. ಇದು ಸುಳ್ಳಲ್ಲ ಒಳ್ಳೆ ಶಾಸ್ತ್ರ ಬರೆದಂತ ಪುರಾಣ. ಎಂತ ಶರಣರ ಚರಿತ್ರ ಕೇಳಿದಾರ ದೋಷ ನಿವಾರಣ. ದಯಾಳ ಮನಸ್ಸಿನಿಂದ ಧ್ಯಾಸ ಇಟ್ಟು ಕೇಳರಿ ಪ್ರಕರಣ. ಪರಮೇಶ್ವರಗ ಪ್ರೀತಿ ಪುತ್ರ ಅನಶೀದಾನೋ ಪೀರಾನ ಪೀರಮೇ ಶರಣ ಪರಮೇಶ್ವರಗ ಪ್ರೀತಿ ಪುತ್ರ ಅನಶೀದಾನೋ ಪೀರಾನ ಪೀರಮೇ ಶರಣ ಜಿಲಾನಿ ಗ್ರಾಮದಲ್ಲಿ ಮೈಬೂನ ಮನಿತಾನ. ಅಲ್ಲಿ ಅಬೂ ಸ್ವಾಲ ಅನ್ನವ ಇದ್ದ ದೊಡ್ಡ ಶರಣ. ಹೌದ್ ಹೌದ್ ದಿನ 5 ಹೊತ್ತ ನಮಾಜದಲ್ಲಿ ನೀ ಪೂರ್ಣ. ದಿನಾಲು ನದಿ ಸ್ನಾನ ಮಾಡುತ್ತಿದ್ದ ನೇಮ ಪೂರ್ಣ. ಪ್ರತಿ ದಿವಸ ಮಾಡು ಹಂಗ ಜಳಕ ತಾನು ಮಾಡುತ್ತಿದ್ದ. ನೀರಿನ ಮ್ಯಾಲ ತೇಲಿ ಬಂದದ ಶೇವಿನ ಹಣ ಪ್ರತಿ ದಿವಸ ಮಾಡು ಹಂಗ ಜಳಕ ತಾ ಮಾಡುತ್ತಿದ್ದ. ನೀರಿನ ಮ್ಯಾಲ ತೇಲಿ ಬಂತು ಶೇವಿನ ಹಣ ತೇಲಕೋತ ತೇಲಕೋತ ಕೈಯಾಗ ಬಂದು ಸಿಕ್ತು. ಆ ಕಾಯಿ ನೋಡಿ ಖುಷಿಯಾದ ಆ ಕ್ಷಣ ಅಪೇಕ್ಷೆ ಆಗಿ ಹಣ್ಣ ಮಾಡ್ಬೇಕಂತಾನ ಭಕ್ಷಣ. ಅಲ್ಲ ತಾನಾಗಿ ತಂದು ಕೊಟ್ಟನ ನಾಗಭೂಷಣ. ಒಂದು ತುತ್ತ ಹಣ್ಣ ಕೇಳ್ರಿ ಅಬೂ ಸ್ವಾಲ ತಿನ್ನುದ್ರ ಒಳಗ ಆತ್ಮಜ್ಞಾನ ನುಡಿತು ಹಿಂಗ ಢಳ ಒಂದೇ ತುತ್ತ ಹಣ್ಣ ಕೇಳ್ರಿ ಅಬೂ ಸ್ವಾಲ ತಿನ್ನುದ್ರ ಒಳಗ ಆತ್ಮಜ್ಞಾನ ನುಡಿತು ಹಿಂಗ
ಶರಣರಿಗೆ ಹಿಂಗ ಆತ್ಮಜ್ಞಾನ ಹೇಳತಾದ ಪರರ ಹಣ್ಣ ತಿಂದು ಪಾಪಕ ಗುರಿ ಅದೆಲ್ಲೋ ಶರಣ ನಿನ್ನ ವಿದಗ್ಧತೆ ನೇಮ ನಿತ್ಯ ಅದು ಹರಣ ಮೋಹಿಸಿ ಹಣ್ಣ ಮುಟ್ಟಿದಿ ಕೆಟ್ಟು ಹೋಯ್ತು ಮಾಡಿದ ಪಾರಾಯಣ ಈ ದೋಷ ಹೋಗಬೇಕಾದ್ರ ಹಣ್ಣಿನ ತೋಟದ ಮಾಲಕನಲ್ಲಿ ತಿಂದು ತಪ್ಪಿಗಾಗಿ ಕ್ಷಮ ಬೇಡೋ ಪೂರ್ಣ ಆತ್ಮ ಜ್ಞಾನ ಹಿಂಗ ಹೇಳದ ಅದು ಸ್ವಾಲ ಶರಣ ಸ್ವಾಲ ಶರಣ ಶರಣ ಆತ್ಮ ವಿಚಾರ ಅರಿತು ಅಂತಾನ ಬಿದ್ದನ ಸೇವಿನ ಪಡ ತಪಾಸ ತಗಿಲಾಕ ನಡ್ದಾನ ಲಘು ನದಿ ದಂಡಿಗೊಂಟ ಹೊರಟಾರ ಒಂದು ಕಾವಲಿ ತಟ್ಟಾದ ಶರಣ ಕಾವಲಿಗೊಂಟ ಹೋಗುದ್ರ ಒಳಗ ಸೇಬಿನ ಪಡ ತಟ್ಟಿತು ಏನಾಯ್ತ್ರಿ ಮುಂದ ಒಳಗ ಹೋಗಿ ಸುತ್ತಮುತ್ತ ನೋಡಿ ಶರಣ ಹೌದ್ ಹೌದು ಎನ್ನ ಮಾಲಕನಿಗೆ ಭೇಟಿ ಆಗ್ಬೇಕಂದ ಧೂರಿಣ ಎನ್ನ ಮಾಲಕನಿಗೆ ಭೇಟಿ ಆಗ್ಬೇಕಂದ ಊರಿನ ಅದಕ್ಕೆ ನಮ್ಮಂಗೆ ನಾಲ್ಕು ಕಾಲವ ನನ್ನಂಗೆ ನಾಲ್ಕು ಎರಡು ಪಂಕ ಅದಾವ ನನ್ನಂಗೆ ಇದಕ್ಕ ಬಾಯ ಅದ ನನ್ನಂಗೆ ಇದು ಮಾತ್ರ ಹಾರಾಡ್ತದಪ್ಪ ತಿಳ್ಕೊಂಡು ಹೌದ್ 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 ಹೌಸ್ ಪಕ್ಷಿ ಗೆಳತನ ಮಾಡ್ತತಿ ಎದುರು ಕೂಡ ಎದ್ರು ಕೂಡ ರೀ ಮಾಸ್ತರ ಕಾಗಿ ಜೋಡಿ ಕಾಗಿ ಜೋಡಿ ಮಾತ್ರ ಹೌಸ್ ಪಕ್ಷಿ ಗೆಳತನ ಮಾಡ್ತತ್ತ ಗೆಳತನ ಮಾಡಿ ಮಾತ್ರ ಎರಡೂ ಕೂಡಿ ಹೋದ ಮುಂದ ಎಲ್ಲಿ ಹೋಗ್ಯವ್ರಿ ಮಾಸ್ತರ ಹೋಗುದ್ರೊಳಗಾಗಿ ಮಾತ್ರ ಇಂತ ಒಂದು ದಾಂಡಿಗೆ ಊರು ಯಾವ್ದ್ರಿ ಶಿರ್ನಾಳ್ ಅಂತ ಗ್ರಾಮ ಶಿರ್ನಾಳ್ ಅಂತ ಗ್ರಾಮ ಹೌದ್ ಹೌದ್ ಆ ಶಿರ್ನಾಳ ಗ್ರಾಮದೊಳಗೆ ಒಂದು ದೊಡ್ಡ ಆಲದ ಮರ ಇತ್ತು ಆಲದ ಮರದಾಗ ಬಂದು ಎರಡು ಕೂತು ಹಾಲಿಯಾರಿದ್ರಿ ಸಾವುಕಾರ ಇದ್ದ ದೊಡ್ಡ ಸಾವುಕಾರ ಆ ಊರಾಗ ಒಬ್ಬ ದೊಡ್ಡ ಸಾವುಕಾರ ಇದ್ದ ಹೌದ್ ಹೌದ್ 10 ಬೆರಳಿಗೆ ಮಾತ್ರ 10 ಉಂಗುರ ಹಾಕೊಂಡಿದ್ದ ದೊಡ್ಡ ನ್ಯಾಯ ಮಾಡ್ತಿದ್ದ ಮೈ ಮ್ಯಾಗ ಮಾತ್ರ ಕಿಮ್ಮತ್ತಿನ ಬಡ್ಡಿ ಹಾಕೊಂಡಿದ್ದ ಊರಾಗ ನ್ಯಾಯ ಮಾಡ್ತಿದ್ದ ಹೌದ್ ಹೌದ್ ಬಗಲಿಗೆ ಒಂದು ರೈಫಲ್ ಹಾಕೊಂಡು ಅದೇ ಕಟ್ಟಿಗೆ ಬಂದು ಕೂತಿದ್ದ ಸಾವುಕಾರ ಹೌದು ಅವಾಗ ಇವು ಎರಡೂ ಪಕ್ಷಿ ಅವನು ನಿರ್ತೆ ಮಾತ್ರ ಬಂದು ಕೂತಿದ್ವು ಟೊಂಗ್ಯದ ಮ್ಯಾಗ ಕೂತಿರುವಂತ ಪಕ್ಷಿ ಎರಡುಗಳು ಮಾತ್ರ ಕೂತಿದ್ದು ಅವಾಗ ಅದು ಕಾಗಿ ಚಟ ಬಹಳ ಕೊಡಿತಮ್ಮ ಹೌದಲ್ರಿ ಮಾಸ್ತರ ಈಗ ಹೆಂಗ್ ಮಷಿನ್ ಮೇಲೆ ಹುಡುಗಿ ಚಟ ಹೆಂಗದಲ್ಲ ಹೌದ್ ಹೌದ್ ಈ ಕಾಗಿ ಹಂಗ ಯಾರ್ದು ಯಾರ್ದ್ರಿ ಮಾಸ್ತರ ಮಗಳ ಗುಣ ಇದ್ದಂಗ ಕಾಗಿ ಗುಣ ಹೌದ್ ಹೌದ್ ಅವಾಗ ಅದು ಕಾಗಿ ಏನ್ ಮಾಡ್ತ್ರಿ ಹಾ ಹೌಸ್ ಪಕ್ಷಿ ಕೂಡ ಕೂತಿದ್ದೆ ಸುಮ್ಮ ಕುಂದಿರ್ಲಿಲ್ಲ ಅದು ಏನ್ ಮಾಡಿದ್ರಿ ಮಲ ವಿಸರ್ಜನೆ ಮಾಡಿಬಿಡ್ತು ಹೌದ್ ಹೌದ್ ಯಾವಾಗ ಮಲ ವಿಸರ್ಜನೆ ಮಾಡ್ತು ಅದು ಬಂದು ಮಾತ್ರ ಸಾವುಕಾರನ ಮೈ ಮ್ಯಾಗ ಬೀಳ್ತದ ಇವ ಎಂತಾವ್ ಹಾಕೊಂಡಿದ್ರಿ ಶರ್ಟ ಇವ ಮೈ ಮ್ಯಾಗ ಬಹಳ ದೊಡ್ಡ ಕಿಮ್ಮತ್ತಿನ ಶರ್ಟ್ ಹಾಕೊಂಡಿದ್ದ ಹೌದ್ ಹೌದ್ ಅದು ಬಂದು ಸೀದಾ ಮಾತ್ರ ಮೈ ಮ್ಯಾಗ ಬಿತ್ತು ಅವಾಗ ಮ್ಯಾಗ ನೋಡ್ದ ಹಾ ನೋಡುದ್ರೊಳಗ ಅದು ಕಾಗಿ ಚಟ ಹೆಂಗಿರ್ತದಪ್ಪ ಅಂತ ಕೇಳಿದ್ರ ಹೌದ್ ಅದು ಮಲ ವಿಸರ್ಜನೆ ಮಾಡ್ತಪ್ಪ ಅಂತಂದ್ರೆ ಒಂದೇ ಟೊಂಗ್ಯದ ಮ್ಯಾಗ ಕುಂದ್ರಂಗಿಲ್ಲ ಅದು ಹೌಸ್ ಯಾರು ಕಾಗಿ ಕುಂದ್ರಂಗಿಲ್ಲ ಅದು ಹೇತಿ ಏನ್ ಮಾಡ್ತು ಮತ್ತೊಂದು ಟೊಂಗ್ಯದ ಮ್ಯಾಗ ಹಾರಿ ಕೂತು ಅಲ್ಲಿ ಯಾವ್ದು ಬಂದ್ ಕುಂತ್ರಿ ಪಕ್ಷಿ ಆ ಹೌಸ್ ಪಕ್ಷಿ ಏನ್ ಮಾಡ್ತು ಹಾ ಕಣ್ಣು ಮುಚ್ಕೊಂಡು ಮಾತ್ರ ಭಗವಂತರ ಧ್ಯಾನ ಮಾಡ್ಕೋತ ಅದು ಕೂತಿತ್ತು ಹೌಸ್ ಪಕ್ಷಿ ಇದು ಕಾಗಿ ಹೋಗಿ ಮತ್ತೊಂದು ಟೊಂಗ್ಯದ ಮ್ಯಾಗ ಕೂತಿತ್ತು ಇವ ಮ್ಯಾಗ ನೋಡಿದ್ರೊಳಗೆ ಹೌಸ್ ಪಕ್ಷಿನೇ ಕಾಣ್ತಿ ಇವ್ನ ಕಣ್ಣಾಗ ಹೌದ್ ಹೌದ್ ಮತ್ತೊಂದು ಟೊಂಗ್ಯದ ಮ್ಯಾಗ ಹಾರಿ ಕೂತಿತ್ತಲ್ಲ ಅದು ಕಾಗಿ ಹಾ ಅವಾಗ ಏನ್ ಮ್ಯಾಗ ನೋಡ್ದ ಏನ್ ಮಾಡ್ಯಾನ್ರಿ ಇವಾಗ ನೋಡುದ್ರೊಳಗೆ ಮಾತ್ರ ಹೌಸ್ ಪಕ್ಷಿನ ಕಾಣ್ತು ಹಂಗೆ ಬಗಲಿಗೆ ತಯಾರಿತ್ತಲ್ಲ ರೈಫಲ್ ಹೌದ್ ಹೌದ್ ಅಲ್ಲ ನಿನ್ನವನು ನನ್ನ ಮೈ ಮ್ಯಾಗ ಹೇಗೆ ತಿಳ್ಕೊಂಡು ಹಂಗೆ ಜಗ್ಗಿ ಬಿಟ್ಟ ಹಾ ಏನ್ ಹೊಡೆದ ಕೂಡ ಕೆಳಗೆ ಬಂದು ಬಿಟ್ಟು ಫಡ ಫಡ ಬಾಳ ಜಡಸ್ಕೋತಿ ಲಟಿ ಪಿಟಿ ಒದ್ದಾಡಿ ಸಾಯು ಟೈಮದಾಗ ಹೇಳ್ತದ ಹೌಸ್ ಪಕ್ಷಿ ಏನ್ ಹೇಳ್ತದ್ರಿ ಯಪ್ಪ ನಿನ್ ಮ್ಯಾಗ ಹೆತ್ತವ ನಾಲು ಕಾಗಿ ಹೆತ್ತದ ಖರೆ ಅದ್ರ ಕೂಡ ಏನು ಗೆಳತನ ಮಾಡಿನಿಲ್ಲ ಹೌದ್ ಅದ್ರ ಕೂಡ ಗೆಳತನ ಮಾಡಿದ ಪ್ರತಿಫಲ ನನಗೆ ಇವತ್ತು ಸಿಕ್ತಪ್ಪ ತಿಳ್ಕೊಂಡು ನಿಂದೇನು ತಪ್ಪಿಲ್ಲ ನಿಂದೇನು ತಪ್ಪಿಲ್ಲ ಹೌದ್ ಹೌದ್ ಹಾಂಗ ಇಲ್ಲಿ ಅಬುಸ್ವಾಮಿ ಶರಣನ ಒಂದೊಂದು ನಿಯಮಗಳಿದ್ದು ಹೌದು ಜನನೀಯ ಗರ್ಭಕೋಶದಿಂದ ಹೊರಗೆ ಬರುವಂತ ಟೈಮ್ದೊಳಗ ಏನ್ ಹೇಳಿದ್ರಿ ಯಾರ್ದು ಇನ್ನೊಬ್ರು ಋಣದ ಅನ್ನ ನಾ ತಿನ್ನಬಾರದು ದುಡಿಲಾರದೆ ಮಾತ್ರ ನಾ ಯಾರ್ದು ಮಾತ್ರ ಮುಟ್ಟಬಾರದು ಅನ್ನುವಂತ ಒಂದು ಹಠ ಇತ್ತು ಯಾರ ಬಲ್ಲಿ
ಯಾರು ಬಲ್ರಿ ಅಬುಸಲ ಶರಣನ ಬಲ್ಲಿ ಅಬುಸ್ವಾಲೆ ಶರಣನ ಬಲ್ಲಿ. ಹೌದು ಅವಾಗ ಮಾತ್ರ ಈ ಒಂದು ಹಣ್ಣು, ಒಂದು ತುತ್ತು ಹಣ್ಣನ್ನು ತಿಂದ ಬಳಿಕ ಹಿಂದ್ರಗಡೆ ವಿಚಾರ ಬಂತು. ಯಾರಿಗ್ರಿ ಅಬುಸಲ ಶರಣರಿಗೆ? ಅಬುಸ್ವಾಲೆ ಶರಣರಿಗೆ ವಿಚಾರ ಬರ್ತದ. ನಾನು ಏನು ಅರಿಲಾರ್ದೆ ಈ ಹಣ್ಣಿಗಾಗಿ ಎಷ್ಟು ಎಷ್ಟು ಕಷ್ಟಪಟ್ಟಾನು ರೈತ. ಯಾವ ರೈತನ ಹೊಲದಿಂದ ಹರ್ಕೊಂಡು ಬಂದದು ಗೊತ್ತಿಲ್ಲ, ಯಾವ ಚೋರತನದಿಂದ ತಗೊಂಡು ಹೋಗುವ ಹೊತ್ನ್ಯಾಗ ಹಳದಾಗ ಹರ್ಕೊಂಡು ಬಂದದು ಗೊತ್ತಿಲ್ಲ, ಯಾವ ವ್ಯಾಪಾರ ಮಾಡೋ ತಗೊಂಡು ಹೋಗುವ ಹೊತ್ನ್ಯಾಗ ಬಿದ್ದದು ಗೊತ್ತಿಲ್ಲ. ಬುಟ್ಟ್ಯಾಂದು ಯಾವಾಗನು ಮಾತ್ರ ನಾ ತಿಳಿಲಾರ್ದೆ ಮಾತ್ರ ಈ ಹಣ್ಣು ತಿಂದಿನಿಲ್ಲಪ್ಪ ತಿಳ್ಕೊಂಡು ವಿಚಾರ ಬಂತು. ಅವಾಗ ಹಳ್ಳಿ ಮಾತ್ರ ಆತ್ಮಜ್ಞಾನ ಹೇಳಕತ್ತು ಯಾರಿಗೆ? ಅಬುಸಲ ಶರಣರಿಗೆ. ಇದು ನೀ ದೋಷ ಕಳ್ಕೋಬೇಕಾದ್ರೆ ಮಾತ್ರ ಹಣ್ಣಿನ ತೋಟದ ಮಾಲಕನ ಬಲ್ಲಿ ಹೋಗಿ ದುಡಿದಾಗ ಮಾತ್ರ ಇದು ಮುಡ್ತದ ಹೇಳ್ತದ. ಒಳಗೆ ವಿಚಾರ ಮಾಡ್ಲಕತ್ತವ ಯಾರು? ಅವಾಗ ಹೋಗಿ ಮಾತ್ರ ಹಣ್ಣಿನ ತೋಟದ ಮಾಲಕ ಭೇಟಿಯಾದ. ಆ ಹಣ್ಣಿನ ತೋಟದ ಮಾಲಕ್ ಹೆಂಗಿದ್ದ? ಇವನು ಪಾರಮಾರ್ಥ ಜೀವಿನೇ ಇದ್ದ, ಅವನು ಪಾರಮಾರ್ಥ ಜೀವಿನೇ ಇದ್ದ, ತೋಟದ ಮಾಲಕ. ಅವಾಗ ಮಾತ್ರ ಮುಂದೆ ಅವ್ರ ಇಬ್ಬರಿಗೆ ಕಲೆಕ್ಷನ್ ಆಗ್ತದ. ಅದಕ್ಕೆ ಹಂತವ್ರು ಕೂಡಿದ್ರೆ ಸಂತಿ ಆಗ್ತದ ಹೇಳ್ತಾರೆ. ಹಂಗ ಇವ ಹೋಗಿ ಮಾತ್ರ ಯಾರ ಕೈಯಾಗ? ತೋಟದ ಮಾಲಕನ ಕೈಯಾಗ ಸಿಗಿಬಿದ್ದ. ಅವಾಗ ಮುಂದೆ ಏನಾಗ್ತದ ಹಣಿ ಬರ? ನಾವೆಲ್ಲರೂ ಒಳ್ಳೆ ಶಾಂತ ರೂಪದಿಂದ ಕೂತು ಕೇಳುವಂತ ಇರ್ಲಿ ತಮ್ಮ. ನಿಧಿ ಹೊಂಟಾಕ ಕಾಣ್ತದ್ರಿ. ಇದು ಶರಣರ ನುಡಿ ಅಂದ್ರೆ ಹೆಂಗ? ಇರ್ಲಿ ಮಾಸ್ತರ್. ಸಕ್ರಿ ಗೊಂಬಿ ಇದ್ದಂಗ್ರಪ್ಪ, ನೀವ್ ಯಾಕಡೆ ಚೀಪ್ತಿರಿ ಯಾಕಡೆ ರುಚಿನ ಹತ್ತದ ಖರೆ. ಖರೆ ಇವು ವಿಷಯಗಳು ಕೇಳ್ಬೇಕಾದ್ರ ಕಿವಿ ತೂತ ಏನಿರ್ಬೇಕು? ಹಿಂದಿನ ಜನ್ಮದ ಪೂರ್ವಿ ಪುಣ್ಯನೂ ಬೇಕು ಮಾಸ್ತರ್. ಹಿಂದಿನ ಜನ್ಮದ ಪುಣ್ಯನೂ ಬೇಕು. ಹೌದಲ್ರಿ ಮಾಸ್ತರ್? ಹಂಗ ಭೂಮಿಗೆ ರೈತ ಬೀಜ ಬಿತ್ತಬೇಕಾದ್ರೆ ಪಕ್ವವಾದಂತ ಹಸಿ ಇದ್ದಾಗೆ ಬೀಜ ನಾಡ್ತದ ಭೂಮಿಯಾಗ. ಇಲ್ಲಪ್ಪ ಅಂತಂದ್ರೆ ಸರಿಯಾಗಿ ನಾಟಂಗಿಲ್ಲ ಅವು. ಹೌದಲ್ರಿ ಮಾಸ್ತರ್? ಲಡ್ ಆಯ್ತು ಬೀಜ. ಹಾಗಾಗಿ ಇಂತ ಶರಣರ ನುಡಿಗಳು ಕೇಳಬೇಕು, ಕಿವಿಗೆ ರುಚಿ ಹತ್ತಬೇಕಾದ್ರ ಹಿಂದಿನ ಜನ್ಮದ ಪುಣ್ಯ ಬೇಕಂತ ಹೇಳ್ತಾರ ಅವ್ರು. ಇರ್ಲಿ, ಯಾರ್ಯಾರು ಹಿಡಿಸ್ತದ ಅವ್ರು ಕೇಳ್ತಾರ. ಯಾರ್ಯಾರು ಹಿಡಿದಾರೆ ಬಿಡ್ತಾರ ಮಾಸ್ತರ್. ಅದಕ್ಕೆ ನಾವು ಸಲೀಂ ಸಾಹೇಬ್ರು ಏನದ ತಂದು ಉಪಯೋಗ ಆಗ್ಲಪ್ಪ ಅಂತ ತಿಳ್ಕೊಂಡು ತಂದು ಹಚ್ಚಾರ. ಆ ಗಾಳ್ಯಾಗ ಯಾರು ತುರ್ಕೋತಾರ, ಯಾರು ಬ್ಯಾಸರ ಮಾಡ್ಕೊಂಡು ಮುನ್ಕೋತಾರ, ಯಾರು ಮನೆಗೆ ಹೋಗ್ತಾರ ಹೋಗೋದು. ಖರೆ ನಾವು ಮಾಡೋದು ಏನಾರ ಬಿಡಬಾರ್ದು. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ ನಡೀಲ್ರಿ ಮಾಸ್ತರ್ ಸಣ್ಣ ತೋಟದಾಳ ಮನುಷ್ಯರಿಗೆ ಅಬುಸ್ವಾಲೆ ಕೇಳತಾನ, ತೋಟದ ಮಾಲಕರು ಯಾರಿದ್ದಿರೋ ಇದರಾಗ? ನಿಮ್ಮ ಹಣ್ಣು ತಿಂದು ಸಿಕ್ಕಿನಿ ಸ್ವಲ್ಪ ತಪ್ಪಿಗೊಳಗ, ಎಂದ ತಪ್ಪಿಗಾಗಿ ಕ್ಷಮಾ ಬೇಡಬೇಕು ಮಾಲಕಾಗ. ಆಳ ಮಕ್ಕಳು ಅಂತರ ಶರಣಗ ಸುಳ್ಳು ಸೋಂಗ ಹಾಕಿದವ ನೀನು, ಚಲೋ ಹಣ್ಣ ತಿನ್ಬೇಕಂತ ನಮ್ಮ ಶರಣ ಬಳವಾಗ. ಆಳ ಮಕ್ಕಳು ಅಂತರ ಶರಣಗ ಸುಳ್ಳು ಸೋಂಗ ಹಾಕಿದೋ ನೀನು, ಚಲೋ ಹಣ್ಣ ತಿನ್ಬೇಕಂತ ನಮ್ಮ ಶರಣ ಬಳವಾಗ. ಸುಳ್ಳಲ್ಲ ಕಳ್ಳಲ್ಲ ಖರೆ ಮಾತಿನ ಮನುಷ್ಯ ನಾನು, ಒಂದ ತುತ್ತ ಹಣ್ಣ ತಿಂದಿನ ಹೇಳಾರ್ದೆ ನೀನಾಗ. ಇದು ದೊಡ್ಡ ತಪ್ಪ ಅಲ್ಲೇ ಅಂದ್ರೋ ತುಡುಗಿಲ ತಿಂದಂಗ, ಹುಡುಗಾಟ್ಗಿ ಮಾತಲ್ಲ ದಿಡಗ ಹೇಳ್ರಪ್ಪ ನನಗ. ಅಷ್ಟೊಳಗಾದೆ ತೋಟದ ಮಾಲಕ ಬಂದಾನೋ, ಆಳ ಮಕ್ಕಳು ತೋರುಷಾರ ಮಾಲಕಾಗ. ಅಷ್ಟೊಳಗ ಅದೇ ತೋಟದ ಮಾಲಕ ಬಂದಾನೋ, ಆಳ ಮಕ್ಕಳು ತೋರುಷಾರ ಮಾಲಕಾಗ. ತೋಟದ ಮಾಲಕ ಅಂದ್ರ ಕೇಳ್ರಿ, ಅವ ಹೇಳ್ತವ ಇದ್ದ, ಅವನು ದುಡ್ಕೊಂಡವನೇ ಇದ್ದ ಪಾರಮಾರ್ಥದಾಗ. ಅವು ಸ್ವಾಲೆ ಹೋಗಿ ನಿಂತಾನವನ ಎದರೀಗ, ತಾನು ಮಾಡಿದಂತ ತಪ್ಪ ಹೇಳ್ಯಾನ ಮಾಲಕಾಗ. ಹೇಳೋ ಪುಣ್ಯಾತ್ಮ ನಿನ್ನ ಹಣ್ಣ ತಿಂದ ತಪ್ಪಿಗಾಗಿ ಕ್ಷಮಾ ಬೇಡತೀನಿ ಅಬುಸ್ವಾಲನ ಮಾತ
ಕ್ಷಮಾ ಬಿಡುವ ಅಧಿಕಾರ ಇಲ್ಲೋ ನನ್ನ ಕೈಯಾಗ ಒಂದು ಸೇಬಿನ ಬೀಜ ಊರಬೇಕೋ ಮಡಿಯಾಗ ಗಿಡ ದೋಡದಾಗು ತನಕ ದುಡಿಯೋ ತೋಟದ ಒಳಗ 12 ವರ್ಷ ಆದ ಬಳಿಕ ಮುಂದ ಹಣ್ಣಾಗಿ ಹರಿದು ಭೂಮಿಗೆ ಬಿದ್ರ ಕ್ಷಮ ಬೀಡತೀನೋ ನಿನಗ ಆವಾಗ ಏ 12 ವರ್ಷ ಆದ ಬಳಿಕ ಮುಂದ ಹಣ್ಣಾಗಿ ಹರಿದು ತೆಳಗ ಬಿದ್ರ ಕ್ಷಮ ಬೀಡತೀನೋ ನಿನಗ ಆವಾಗ ದೋಷ ಕಳ್ಕೊಳ್ಳೋದಕ್ಕಾಗಿ ಅವು ಸ್ವಾಲ ದುಡಿಲಾಕ ಒಯ್ದು ಸೇಬಿನ ಬೀಜ ಬಿತ್ತಿದ ಬೀಜನೆ ಬಿತ್ತಿದ ಮಾಡಿ ನೀರ ಹಾಕಿ ಸೇಬಿನ ಗಿಡ ಬೆಳೆಸಿ ಗಿಡನೆ ಬೆಳೆಸಿ ಹಗಲು ರಾತ್ರಿ ಕಳೆದು 12 ವರ್ಷ ದಿನ ಕಳೆದೆ ಮುಂದ ಸೇಬಿನ ಹಣ್ಣಾಗಿ ಹರಿದು ತೆಳಗ ಆ ಹಣ್ಣು ನೋಡಿ ಅವು ಸ್ವಾಲ ಅಂದ ಇಂದಿಗ ನಾನು ಗೆದ್ದೆ ಆ ಕಾಯಿ ತಗೊಂಡು ಹೋಗಿ ಮಾಲಕರಿಗೆ ತೋರಿಸಿ ನಿಮ್ಮ ಹಣ್ಣಾಗಿ ತೆಳಗ ಬಿತ್ತು ಕ್ಷಮ ಬಿಡರಂತ ಸ್ಮರಿಸಿ ಇವನ ಸದ್ಭಕ್ತಿ ದುಡುಕಿ ನೋಡಿ ಗಾಬರಿಯಾದ ಮಾಲಕ ಆತ್ಮದೊಳಗ ಹುಟ್ಟಿತರಿ ಅಂತ ಕರುಣ ಇವ ಇದ್ದಂಗೆ ತೋರತಾದ ನಿಜ ಶರಣ ನನ್ನ ಮಗಳಿಗೆ ಕೊಟ್ಟು ಮಾಡಬೇಕೋ ಇವನಿಗೆ ಪರಮೇಶ್ವರಗ ಪ್ರೀತಿ ಪುತ್ರ ಅನಸಿದಾನೋ ಹಿರಾನ ಪೀರಮೇ ಹಾಡ್ಲಾಕನು ಸರಳ ತಮ್ಮ ಕೇಳಲಾಕನು ಸರಳ ಹೌದು ಹೌದು ಬರೇ ಒಂದು ತುತ್ತ ಹಣ್ಣಿಗಾಗಿ 12 ವರ್ಷ ದುಡಿಬೇಕಾದ್ರೆ ಮಾತು ಸಾಣದಲ್ಲ ಅದು ಹೌದಲ್ರಿ ಮಾಸ್ತರ ನಮಗೆ ಹೇಳಲಾಕನು ಬರ್ತದೆ ಖರೆ ಹೌದು 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 ನಡೆಯೋದು ಭಾಳ ಬೇರೆ ಅದ ಜಗತ್ತದೊಳಗ ಹೌದು ಅದಕ್ಕೆ ನಾವು ಬರೇ ಒಂದು ಕಾಲಾಗ ಒಂದು ರೂಪಾಯಿ ಬಿದ್ದಿತ್ತಪ್ಪ ಅಂತಂದ್ರೆ ಏನ್ ಮಾಡ್ತೀವಿ ಗಬಕ್ಕಂತ ಮಾಸ್ತರ ಯಾರು ನೋಡೋದಕ್ಕೆ ಯಾರು ನೋಡಬಾರ್ದು ತಿಳ್ಕೊಂಡು ಕಾಲಿಡ್ತೀವಿ ತಮ್ಮ ಕಿಸದಾಗ ಹೌದು ಹೌದು ಎಲ್ಲಾರು ಹೋಗೋ ತನಕ ಅದ್ರ ಮ್ಯಾಗ ಕಾಲಿಟ್ಕೊಂಡು ನಿಂದಿರ್ತೀವಿ ಅದು ಲಕ್ಷ್ಮಿ ಅದಿಲ್ಲ ಲಕ್ಷ್ಮಿ ಮ್ಯಾಗ ಕಾಲಿಟ್ಕೊಂಡು ನಿಂದಿರ್ತೀವಿ ಇಂಥ ಜನ ನಾವು ಅದೀವಿ ಹೌದು ಹೌದು ಆದ್ರವ ಬರೇ ಒಂದು ತುತ್ತ ಹಣ್ಣು ತಿಂದಾನ ಅದ್ರ ಒಳಗಿಂದು ಒಂದು ತುತ್ತ ಹಣ್ಣು ತಿಂದಿದ್ದಕ್ಕಾಗಿ 12 ವರ್ಷ ದುಡ್ದಾನಪ್ಪ ಅಂತಂದ್ರ ಅವನು ಒಲ್ಯಾಕ ಎಷ್ಟು ಇರ್ಬೇಕು ಹೌದು ಅದಕ್ಕೆ ಹೇಳ್ತಾರ ಜ್ಞಾನಿಗಳು ಏನಂತ ಹೇಳ್ತಾರ್ರಿ ಆದಿರೇನ ಆಗಿ ಹೋದವರ ಸರಿ ಹೌದು ಹೌದು ಏನಂತಾರ ಆದಿರೇನ ಆಗಿ ಹೋದವರ ಸರಿ ಅದಕ್ಕ ಯಾವ ನಮ್ಮ ಮುಗಳು ಕೋಡಿ ಎಲ್ಲಾ ಲಿಂಗ ಮಹಾರಾಜ ಹೋಗಿ ಅವ ಎಷ್ಟು ವರ್ಷ ಆಗತ್ತಮ್ಮ ಎಷ್ಟು ವರ್ಷ ಆಗೈತ್ರಿ ಮಾಸ್ತರ 100 ವರ್ಷ ಮ್ಯಾಲಾಗಿರ್ಬೇಕವ ಹೋಗಿ ಹೌದು ಹೌದು ಇನ್ನಾದ್ರೂ ಸಹಿತ ಅವ ತಿರುಗಾಡಿರುವಂತ ಅಂಬಾಸಿಡರ್ ಕಾರ್ ಅದ ಅವ್ರಲ್ಲಿ ಹೌದು ಎಲ್ಲಿ ಮುಗುಳು ಕೋಡ್ ಮಾಡಿದಾಗ ಆಯ್ತಲ್ರಿ ಮಾಸ್ತರ ಆ ಕಾರಿಗೆ ಒಂದು ಕಾಜಿನಾಗ ಹಾಕಿ ಇಟ್ಟಾರ ಅವ್ರು ಏನಾದ್ರು ಹೋಗಿ ನೋಡ್ರಿ ನೀವು ಮುಗುಳು ಕೋಡ್ ಮಾಡಿದಾಗ ಅದಕ್ಕೆ ಏನ್ ಮಾಡ್ತಾರ ದಿನ 5 ಲೀಟರ್ ಎಣ್ಣೆ ಹಾಕ್ತಾರಲ್ರಿ ಡೀಸೆಲ್ ಇನ್ನ 5 ಲೀಟರ್ ಡೀಸೆಲ್ ಹಾಕ್ತಾರ ಅದಕ್ಕ ಯಾವ ಅಂಬಾಸಿಡರ್ ಕಾರಿಗೆ ಹೌದು ಹೌದು ಅವ ಹೋಗ್ಯಾನಿಲ್ಲ ಶರೀರ ಬಿಟ್ಟು ಹೋಗ್ಯಾನಲ್ಲ ಹೋಗ್ಯಾನಲ್ರಿ ಮಾಸ್ತರ ಆದ್ರೂ ಸಹಿತ ಹಾಕಿರುವಂತ ಎಣ್ಣೆ ಮುಂಜಾನೆ ಎದ್ದು ನೋಡಿದ್ರೊಳಗೆ ಖುಲ್ಲ ಆಗಿಬಿಟ್ಟಿರ್ತದ ಒಂದು ಮನುಷ್ಯ ಮಾಸ್ತರ ಗಾಡಿಗೆ ಸೀಟಕ್ಕೆ ಹಣ ಒಬ್ಬ ಬರೀ ವರ್ಷಲಾಕ ಒಂದು ಆಳ ಮನುಷ್ಯ ಇಟ್ಟಾರ ಧೂಳು ಬಡಿತದ ಒಳಗೆ ವರ್ಷ
ಓಡಿಸ್ಲಕ್ಕೆ ಇಟ್ಟಾರ ಬರೀ ಆಳ ಮನುಷ್ಯಾಗ. ಹೌದ್ ಹೌದ್ ಹೌದ್. ತಿಂಗಳಿಗೆ 30,000 ರೂಪಾಯಿ ಕೊಡ್ತಾರ ಅವನಿಗೆ. ಹೌದು. ಅದಕ್ಕ ಇಂತಿಂತ ಮಹಾತ್ಮರೆಲ್ಲ ಈ ಭಾರತ ಭೂಮಿ ಒಳಗೆ ಹಾಗೆ ಹೋಗ್ಯಾರ. ಇಂಥ ಭೂಮಿಯಾಗ ನಾವು ಹುಟ್ಟಬೇಕಾದ್ರೆ ಮಾಸ್ತರ ಹಾ ಇದನ್ನು ಒಂದು ನಮ್ದು ಪೂರ್ವಿ ಪುಣ್ಯನೇ. ಅದಕ್ಕ ಹಾ. ಬಿಜಾಪುರ ಜಿಲ್ಲಾ, ಕಲಬುರಗಿ ಜಿಲ್ಲಾ, ಹೌದ್ ಹೌದ್ ಹೌದ್. ಇವ್ ಏನದಾವ್ ನೋಡು, ಏನದಾವ್ರಿ? ಬಹಳ ಪುಣ್ಯವಾದಂತ ಜಿಲ್ಲಾಗಳು ಅಂತ ಹೇಳ್ತಾರ ಅವರು. ಏನ್ ಮಾಡ್ತಾರಿ ಹೊರಗಿನವ್ರು ಈ ಭೂಮಿಗೆ ಬಂದ್ರ? ಹೊರಗಿನವ್ರು ಬಂದ್ರ ಏನ್ ಮಾಡ್ತಾರ್ರಿ ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಈ ಭಾರತ ಭೂಮಿ ಒಳಗೆ ಬಂದ ಕೂಡಲೇ ಅವ್ರು ಏನ್ ಮಾಡ್ಯಾರ? ಏನ್ ಮಾಡ್ತಾರ್ರಿ ಮಾಸ್ತರ? ಮೊದಲು ಒಂದ್ ಹಿಡಿ ಮಣ್ಣು ತಗೊಂಡು ಬಾಯಾಗ ಹಾಕೊಂಡವ್ರಿ ವಿಜ್ಞಾನಿಗಳು. ಏನಂತಾರಿ ಯಾವಾಗ ಬಾಯಾಗ ಹಾಕೊಂಡು ಏನಂದಾರ ಅವರು? ಏನಂತಾರಿ? ಏನು ಸ್ವೀಟ್ ಅದು, ಇದು ಬಿಸ್ಕಿಟ್ ಹತ್ತದಂಗ ಹತ್ತಲ್ಲ, ಮಣ್ಣು ಆಗತಾವು. ಎಷ್ಟು ರುಚಿ ಇದೆ, ಕೆಟ್ಟ ರುಚಿ ಅದ ಇದು ಮಣ್ಣ. ಹೌದ್ ಹೌದ್. ಅವಾಗ ಅವು ಮುಂದೆ ಏನಂದಾವ? ಏನಂತಾವ್ರಿ? ಇದು ಬರೇ ಮಣ್ಣೆ ಇಟ್ಟು ರುಚಿ ಅದಪ್ಪ ಅಂತಂದ್ರ ಹೌದ್. ಈ ಭಾರತ ಭೂಮಿ ಒಳಗೆ ಹುಟ್ಟಿದವ್ರು ಎಷ್ಟು ಜ್ಞಾನಿಗಳು ಇರ್ಬೇಕಂತ ತಿಳ್ಕೊಂಡು ಅವ್ರು ವಿಚಾರ ಮಾಡ್ಯಾರ. ಹೌದ್ ಹೌದ್ ಹೌದ್. ಅದಕ್ಕೆ ಇದು ಶ್ರೇಷ್ಠವಾದಂತ ಭಾರತ ಭೂಮಿ ಅದ. ಹೌದ್ ಹೌದು. ಅದಕ್ಕಿಂತ ಒಂದ ಭೂಮಿ ಒಳಗೆ ಮಾತ್ರ ಹುಟ್ಟಿ ಬಂದ್ರು ಯಾರು? ಯಾರೀ? ಅಬುಸಲೆ ಶರಣರು. ಅಬು ಸ್ವಾಲೆ ಶರಣ. ಹೌದ್ ಹೌದ್. ಅವಾಗ ಮಾತ್ರ ಆ ಮಾಲಕ್ಕಿದ್ದ ತೋಟದ ಮಾಲಕ್ ಏನ್ ಮಾಡ್ತಾನ, ಇವನಿಗೆ ಎಷ್ಟಕ್ಕೆ ಬಿಡಬಾರ್ದು, ನನ್ನ ಮಗಳಾದಂತ ಪಾತಿಮನಿಗೆ ಕೊಟ್ಟು ಇವನು ದಾರಿ ಎರೆದನಪ್ಪ ಅಂತಂದ್ರ ಹೌದ್ ಹೌದ್. ಮುಂದೆ ಇವನು ಹೊಟ್ಟಿಯಿಂದ ಒಂದು ಜಗತ್ತ ಕಲ್ಯಾಣ ಮಾಡುವಂತ ಮಗ ಹುಡ್ತಿರ್ಬಹುದು ತಿಳ್ಕೊಂಡು ಹೌದ್ ಹೌದ್. ಮುಂದಿನ ಸೂಚನೆ ತಿಳ್ಕೊಂಡ ಯಾರು? ತೋಟದ ಮಾಲಕ್ಕ. ಹೌದು ಹೌದು. ಅದಕ್ಕ ಬಂಗಾರಕ್ಕೆ ವರಿಗಲ್ ಹಚ್ತಾನ ಪತ್ತಾರ. ಹೌದಲ್ರಿ ಮಾಸ್ತರ? ವರಿಗಲ್ ಹಚ್ಚಿ ಏನ್ ಮಾಡ್ತಾನ? ಏನ್ ಮಾಡ್ತಾನ್ರಿ? ಪಕ್ಕ ಬಂಗಾರ ಇತ್ತಪ್ಪ ಅಂತಂದ್ರೆ ಮಾತ್ರ ಸಾಮಾನ್ಯ ಮಾಡ್ಲಕ್ ಬರ್ತದ. ಹೌದ್ ಹೌದ್. ಇಲ್ಲಪ್ಪ ಅಂತಾರ ಒಯ್ ತಿಪ್ಪೆ ಹೋಗಾಡ್ಲಕ್ ಬರ್ತದ. ಹೌದು. ಹಂಗ ನಮ್ಮ ಭೌಡಿಗಳು ಏನದಾವ ನೀವು ತಿಪ್ಪೆ ಹೋಗಟವ್ರಿ ಮಾಸ್ತರ. ತಿಪ್ಪೆ ಹೋಗಟ್ಟದು. ನಾಳೆ ನಾವು ಸಾಧ್ಯವಂದ್ರ ಗೌರ್ಯಾಗ ಹೋಗಿ ನಮ್ಮ ಮಕ್ಳು ಏನ್ ಮಾಡ್ತಾವ, ಗೋರಿ ಎಲ್ಲ ಸಾಫ್ ಮಾಡಿಬಿಡ್ತಾವ. ಹೌದ್ ಹೌದ್. ಕಡೆಗೆ ಒಂದು ದಿಂಡ್ರೆ ಹೋಗ್ತದ ತಿಳ್ಕೊಂಡು. ಹೌದಲ್ರಿ ಮಾಸ್ತರ? ಅವ್ರ ಗೋರಿ ಸಾಪ್ ಆಗಂಗಿಲ್ಲ. ಇನ್ನಿಂದ ಗುಡಿ ಆತಾವ, ದರ್ಗಾ ಆತಾವ. ಈ ಸದ ದರ್ಗಾ ಕಟ್ಕೊಂಡು ಹಿಂಗ್ ಜಾತ್ರೆ ಮಾಡ್ಲಕತ್ತಾರ. ಅವ್ರ ಚರಿತ್ರೆಯನ್ನು ನಮ್ಮ ಕಾಕವ್ರು ಬಹಳ ಚಂದ ಹೇಳಿದ್ರು. ಹೌದ್ ಹೌದ್. ಆದ್ರೆ ನಮಗಂಕರ ಅವ್ರ ಚರಿತ್ರೆ ನಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲಪ್ಪ ಅಂತಂದ್ರೆ ನಾವು ಅದ್ರಾಗ ಏನು ಕೈ ಹಾಕಲಾಗ. ಹೌದಲ್ರಿ ಮಾಸ್ತರ? ಅದಕ್ಕೆ ಇಲ್ಲಿ ಏನ್ ಮಾಡ್ತಾನ ಅಬು ಸ್ವಾಲೆ ಶರಣಗ, ತೋಟದ ಮಾಲಕ್ ಯಾವ ಪ್ರಕಾರವಾಗಿ ಮಾತ್ರ ಬಲಿಗೆ ಹೋಗಿತಾನ, ಆ ಮಗಳಿಗೆ ಮಾತ್ರ ಲಗ್ನ ಮಾಡಿ ಹ್ಯಾಂಗ್ ಕೊಡ್ತಾನ. ಹೌದ್ ಹೌದಲ್ರಿ. ಒಂಥದ್ದು ಒಳ್ಳೆ ಶಾಂತ ರೂಪದಿಂದ ಕೇಳಬೇಕು. ಅಬು ಸ್ವಾಲೆನ ಮಾತ ಕೇಳಿ ತೋಟದ ಮಾಲಕ ಹೇಳತಾನ, ನಂದು ಇನ ಒಂದು ಮಾತಾದ ಕೇಳೋನೇನ, ಅದನ್ನ ಕೇಳಿದ್ರ ಮಾತ್ರ ಕ್ಷಮಾ ಬಿಡ್ತೀನಿ ನಾನು ನಿನ್ನ, ಯಾವ ಮಾತ ಹೇಳಿ ಕೇಳ್ತೀನಂದ ನಿಷ್ಠಿವ. ಹೇಳೋ ಪುಣ್ಯಾತ್ಮ, ನನ್ನ ಮನ್ಯಾಗ ಒಬ್ಬಕಿ ಮಗಳು ಹಾಳು, ಕೈ ಕಾಲ ಕಣ್ಣ ಕಿವಿ ಅಕ್ಕಿಗೆ ಎಲ್ಲೋ ಕೋಳ, ಕೈ ಕಾಲ ಕಣ್ಣ ಮೂಗಿಲ್ಲಾರ್ದ ಅಕ್ಕಿಗೆ ಯಾರ್ಯಾರು ಕೇಳವಲ್ರು, ಆಕಿಗೆ ಲಗ್ನ ಆದ್ರ ಕ್ಷಮಾ ಬಿಡುವೆ ನಾನು ನಿನ್ನ, ಅಕ್ಕಿನ ಲಗ್ನ ಆದ್ರ ಕ್ಷಮಾ ಬಿಡುವೆ ನಾನು ನಿನ್ನ. ಹೈರಾಣಾದ್ರೂ ಚಿಂತೆ ಇಲ್ಲ, ಋಣ ಮುಟ್ಟಲಂತ ಹೇಳಿ ಮದುವೆ ಆಗಲಿಕ್ಕೆ ಕಬೂಲ. ಆ ಮಾಲಕನ ಮಗಳು ಅಂದ್ರ ಪಾತಿನ ಇದ್ದಾಳು, ರೂಪದಲ್ಲಿ ಚಂದ್ರರಂಗ, ಜ್ಯೋತಿ ಚಂದ್ರರಂಗ, ಶಾದಿ ಅಕ್ಕಿ ಕಾಳ ಹಾಕ್ಯಾರ ಒಳೆ ಪಟ್ಟಣ ಶೃಂಗಾರಗೊಳಿಸಿ ಭರತಿ ಶೃಂಗಾರಗೊಳಿಸಿ ಹಾರು ಶಾದಿ ಅಕ್ಕಿ ಕಾಳ ಹಾಕ್ಯಾರ ಒಳೆ ಪಟ್ಟಣ ಶೃಂಗಾರಗೊಳಿಸಿ ಭರತಿ ಶೃಂಗಾರಗೊಳಿಸಿ ಸತಿ ಪತಿಗಳು ಹಿತದಿಂದ ಒಂದಾಗುವ ಸಿದ್ಧ ಸತಿ ಬಳಿಯಾನ ಅಳಿಯಾನ
ಕಳಶಾರಿ ಕಾರ್ಯ ಅವು ಸ್ವಾಲ ಹಣಕಿ ಹಾಕಿ ನೋಡಿದ ರೂಪದ ನಾನು ಸತಿ ಅಲ್ಲ ಅಂತ ಕುಂತಲ್ಲೇ ಮಾಡತಾನ ರೂಪ ನೋಡಿ ಹೌ ಹಾರಿ ಅವು ಸ್ವಾಲ ಅಂತಾನ ನನ್ನ ಹೆಣ್ತಿಗಿಲ್ಲಂತ ಕೈ ಕಾಲ ಕಣ್ಣ ಮಹಾರೂಪವತಿ ಅದಾಳಿಕಿ ಪತ್ನೀಣ ಈಕಿಗೆ ಮುಟ್ಟಿದಾರ ಕೆಟ್ಟು ಹೋಗ್ತದ ಮಾಡಿದ ಪಾರಾಯಣ ಪರಮೇಶ್ವರಗ ಪ್ರೀತಿ ಪುತ್ರ ನಶೀದಾನೋ ಪೀರಾನ ಪೀರಮೇ ಭೂಮ ಶರಣ ಅವಾಗ ಮುಂದೆ ಏನಾಗ್ತದಪ್ಪ ಅಂತಂದ್ರೆ ಏನಾಗ್ತದ್ರಿ ಮಾಸ್ತರ ಇವ ಏನ್ ಹೇಳಿದ್ದ ನನ್ನ ಮಗಳಿಗೆ ಹೊಟ್ಟೆ ಕೈ ಇಲ್ಲ ಕಾಲಿಲ್ಲ ಮೂಗಿಲ್ಲ ಏನೇನಿಲ್ಲಪ್ಪ ಕೈ ಕಾಲಿಲ್ಲದಂತ ಕೂಳು ಮಗಳಿಗೆ ಯಾರ್ಯಾರು ಮಾತ್ರ ಮಾಡ್ಕೊಳಕ್ ಮುಂದೆ ಬರಲಾಗ್ಯಾರ ಆಕಿ ಏನ್ರ ಮಾಡಿ ಮಾತ್ರ ನೀನು ಹುಡ್ಯಾಗ ಹೈಕೋರಪ್ಪ ತಿಳ್ಕೊಂಡು ಸುರುವಿಗೆ ಏನ್ ಮಾಡಿದ್ದವ ಮಾಲಕ್ಕಿದ್ದವ ಹೇಳಿದ್ದ ಹೌದು ಅವಾಗ ಮುಂದ ಈಗ ಯಾರಿಗೆ ಅಬಸಲ ಶೆಲ್ರಿಗೆ ಫಾತಿಮೆಗೆ ಮಾತ್ರ ಲಗ್ನ ಮಾಡಿ ಕೊಟ್ರು ಹೌದು ಲಗ್ನ ಮಾಡಿ ಮಾತ್ರ ಇಬ್ಬರಿಗೆ ಗಂಡ ಹೆಂಡತಿ ಏಕಾಂತ ಮಾಡುವಂತ ಟೈಮ್ದೊಳಗೆ ಏನಾಗದ್ರಿ ಮಾಸ್ತರ ಅಲ್ಲಿ ಎಂತಕ್ಕೆರ ಅದಳಾನೆ ಹೆಣ್ತ ತಿಳ್ಕೊಂಡು ಹಣಿಕೆ ಹಾಕಿ ನೋಡ್ಲಕತ್ತ ಯಾರು ಅಬುಸ್ವಾಲೆ ಶರಣ ಹಣಿಕೆ ಹಾಕಿ ಏನು ಕಿಡಿಕೆಂದು ನೋಡ್ದ ಸೂರ್ಯ ಹೊಳದಂಗ ಹೊಳಕಿದ್ದಳು ತಾಯಿ ಮನ್ಯಾಗ ಹಾಕಿ ಬೆಳಕೆ ಬಿದ್ದಿತ್ತು ಪೂರಾ ಮನಿ ತುಂಬ ಎಲ್ಲ ಅವಾಗ ಎದಿ ಜಲ್ಲತ್ ಯಾರಿಗೆ ಅಬುಸ್ವಾಲೆ ಶರಣಗ ಹೌದು ನಮ್ಮ ಮಾಮ ನನಗ ಬರೀ ಹಾಕೋದೇಶದ ಸುಳ್ಳು ಹೇಳ್ಯ ನನಗ ತಿಳ್ಕೊಂಡು ಕೈ ಕಾಲ ಕಣ್ಣ ಮೂಗ ಏನೇನಿಲ್ಲ ಹೇಳ್ಯಾನ ಇಲ್ಲಿ ಮನ್ಯಾಗ ಬಂದು ನೋಡಿದ್ರ ರೂಪ ಸೂರ್ಯನ ಹೊಳದಂಗ ಹೊಳಿಲಕತ್ತದ ಹ್ಯಾಂಗ ಮಾಡ್ಬೇಕ ತಿಳ್ಕೊಂಡು ವಿಚಾರ ಮಾಡ್ಕೊತ ಮಾತ್ರ ಅಲ್ಲೇ ಏನ್ ಮಾಡ್ಯಾನ್ರಿ ಹೋಗಿ ಹೆಣ್ತಿಗೆ ಮುಟ್ಲಿಲ್ಲ ನಮ್ಮಂತವ್ರಾದ್ರೆ ಬಿಡ್ತಿದೇವನು ಅವಾಗ ದೀಪ ಆರ್ಸವ್ರಿ ಅವ ವಿಚಾರ ಮಾಡ್ದ ಯಾರು ಏನ್ ಮಾಡ್ತಾರ್ರಿ ನಾ ಹೋಗಿ ಮಾತ್ರ ಆಕಿಗೆ ಮುಟ್ಟುನಪ್ಪ ಅಂತಂದ್ರೆ ನಾನು ಮಾಡಿರುವಂತ ಎಲ್ಲಾ ಮಾತ್ರ ನಮಾಜ ಏನದಾವ ನೋಡು ಅವೆಲ್ಲ ನಿಷ್ಫಲ ಆಗ್ತಾವ ತಿಳಿದುಕೊಂಡವ ಏನ್ ಮಾಡ್ದ ಹೊರಗೆ ಕೂತ ಒಳಗ್ ಹೋಗ್ಲಿಲ್ಲ ಮನ್ಯಾಗ ಹೋಗಿ ಮಾತ್ರ ಆಕಿಗೆ ಮುಟ್ಲಿಲ್ಲ ಹೊರಗೆ ಎಡತನ ಕುಂದಿರ್ತಾನ ಮುಂಜಾನೆ ಹೊತ್ತು ಹೊಂಡು ತನಕ ಮಾತ್ರ ಹೊರಗೆ ಕೂತ ಅವಾಗ ಅವ್ರ ಆಳ ಮಕ್ಕಳು ಇದ್ದವ್ರು ಮಾತ್ರ ಅಂಗಳ ಕಸ ಹೊಡಿಲಾಕ ಬಂದ್ರು ಅವ್ರು ಮುಂಜಾನೆ ಎದ್ದು ಕೂಡಲೇ ಆಳ ಮಕ್ಕಳು ಕಸ ಹೊಡಿಲಾಕ ಬಂದ್ರು ಬರೋದ್ರೊಳಗಾಗಿ ಮಾತ್ರ ಇವ್ ಹೊರಗೆ ಮಾತ್ರ ಇದ್ದು ಮಾತ್ರ ನಿದ್ದೆ ಮಾಡ್ಲಕತ್ತಿದ್ದ ಅಂಗಳದಾಗ ಅವಾಗ ಆಳ ಮಕ್ಕಳು ಬಂದು ಕೇಳ್ತಾರೆ ಯಾರಿಗ್ರಿ ಅವಸರ ಶೆಲ್ರಿಗೆ ಏನಂತಾರ ಅವರು ನಡಿಲಿ ಆಳ ಮಕ್ಕಳು ಬಂದುವಾಗ ಅಬುಸ್ವಾಲೆಗೆ ಕೇಳತಾರ ಅಬುಸ್ವಾಲೆ ಶರಣರಿಗೆ ಆಳ ಮಕ್ಕಳು ಕೇಳತಾರ ಮಂಚ ಬಿತ್ತು ಇಲ್ಲಾಕ ಮನಗಿದೋ ನೀನು ಮಾತ್ರ ಮಂಚ ಬಿಟ್ಟ ಅಬುಸ್ವಾಲೆ ಅಂತರ ಹಚ್ಚಿರೋ ನೀವು ಹುಡುಗಾಟ ಅಬುಸ್ವಾಲೆ ಅಂತರ ಹಚ್ಚಿರೋ ನೀವು ಹುಡುಗಾಟ ಕೈ ಕಾಲಿಲ್ಲದ ಮಡದಿ ಅಂತ ಕರಾರ ಮಾಡಿ ಕೊಟ್ಟು ನನಗ ಈಗ ಕೈ ಕಾಲಿದ್ದಕ್ಕಿ ಬದಲಿ ಕಳಿಸಿರೋ ಎಂತ ಕಾಟ ಎಷ್ಟು ಕೇಳಿ ಆಳ ಮಕ್ಕಳು ತೋಟದ ಮಾಲಕಗ ಹೇಳತಾವ ನಿಮ್ಮ ಹಳಿಯ ಹುಚ್ಚ ಇದ್ದ ಕಾಣಿಸ್ತಾನ ತೇಟ ಬೆಳಗಾನ ಹೊರಗೆ ಮನೆಗಾನಪ್ಪ ಮನಿ ಬಿಟ್ಟ ಕೈ ಕಾಲಿಲ್ಲದ ಮಡವಿ ಬೇಕಂತ ಮುನುಸಾಗ ಎಷ್ಟು ಕೇಳಿ ಮಾಲಕ ಚಟ್ನೆ ಎದ್ದು ಹೊರಟಾನ ತನ್ನ ಅಳಿಯನಿಗೆ ಹೇಳಲಾಕ ತನ್ನ ಅಳಿಯನ ಬಲ್ಲಿ ಹೋಗಿ ತೋಟದ ಮಾಲಕ ಕೇಳತಾನ ನೀನು ಬೈಲಿಗೆ ಮಲಗಿದ ಬಗಿ ಹೇಳೋ ಭ್ರಮೆ ಬೇಟ ಅಬುಸ್ವಾಲೆ ಅಂತನ ಹಚ್ಚಿದೋ ನೀನು ಹುಡುಗಾಟ ಹಿಂಗ ತಗಲು ಬಾಜಿ ಮಾಡಿದ್ರೆ ಹ್ಯಾಂಗೋ ಕಣಗಾಟ ಕೈ ಕಾಲಿಲ್ಲದ ಮಡದಿ ಇಲ್ಲ ನುಡ್ದಂಗ ನೀನು ನಡಿಯಲಿಲ್ಲ
ಮುಟ್ಟಿದ್ರ ಆಗುವೆ ಮೃತ ಭ್ರಷ್ಟ. ಎಷ್ಟು ಕೇಳಿ ಮಾಲಕಂದ ಮರ್ಮ ನಿನಗ ಹಾಲಿಲ್ಲಕ್ಕಂದ್ರ ಹತ್ತಿಲ್ಲ ಯಪ್ಪ ಹೈಲ ಹತ್ತಿಲ್ಲೋ ನಿನಗ ಹುಟ್ಟಿದ ಬಳಿಕ ನನ್ನ ಮಗಳು ಆಟಿಲೋ ತಲಬಾ ಅದಕ್ಕೆ ಕಾಲಿಲ್ಲ ಅಂದೀನಿ ಕೇಳೋ ಕುಶಲ ಅಂದೀನಿ ಕೇಳೋ ಕುಶಲ ಅಣ್ಣ ಎಲ್ಲಾರ ಕುರುಡಿ ಅಂದ್ರ ಪರಪುರುಷರಿಗೆ ನೋಡಿ ಮಗಳು ನೋಡಿ ಕಿವಿ ಇಟ್ಟು ಕೆಟ್ಟ ಶಬ್ದ ಕೇಳಿಲ್ಲ ಕಿವಿಲೆ ಕೇಳಿಲ್ಲ ಅಯ್ಯ ಎಲ್ಲಾರ್ದ ಲುಲ್ಲಿ ಅಂದ್ರ ಅನ್ಯ ಪದಾರ್ಥ ಹೇಳಲಿಲ್ಲ ಕೈ ಎತ್ತಿ ಯಾರಿಗೆ ಹೊಡೆದಿಲ್ಲ ಅಕ್ಕಿ ಹೊಡೆದಿಲ್ಲ ಅರ್ಥ ತಿಳಿದು ಗುರ್ತ ಮಾಡಿಕೋರ ಗರ್ತಿದು ಏಕಿ ಖಾಸ ನನ್ನ ಮಗಳು ಖರೆ ಪ್ರಮಾಣ ಎಷ್ಟು ಕೇಳಿ ಶರಣಗ ಖರೆ ತೋರ್ಯಾದ ಸಂಪೂರ್ಣ ತನ್ನ ಹೆಂಡತಿ ಕೂಡ ಕೂಡಿಕೊಂಡಾನ ಪರಮೇಶ್ವರಗ ಪ್ರೀತಿ ಪುತ್ರ ಅನಶೀದಾನೋ ಪಿರಾನ ಪೀರ ಮೈಬೂಬ ಶರಣ ಸತಿಪತಿ ಕೂಡಿಕೊಂಡು ಕೆಲವು ದಿವಸ ಕಾಲ ಕಳೆಯುವುದು ಏನ್ ಮಾಡ್ಯಾರಿ ಮುಂದೆ ತಯಾರಾದ್ರು ತಮ್ಮ ಜಿಲಾನಿ ಗ್ರಾಮಕ್ಕ ಹೌದು ಬಂದು ಬಾಂಧವರಿಗೆ ಹೇಳ್ತಾರ ಬರು ಪ್ರೇಮಕ್ಕ ತೋಟದ ಮಾಲಕಗಂದ್ರು ಕ್ಷಮಿಸಿ ಕಳಿಸ್ರಿ ನನ್ನ ಧರ್ಮಕ್ಕ ತಥಾಸ್ತು ಅಂತ ಅಳಿಯನಿಗೆ ಹಸ್ತ ಇಟ್ಟು ಹೇಳತಾನೋ ಮರತಿರಬಾರ್ದು ಗುರು ಸೇವಕ ವಸ್ತ ಒಡವಿ ಹಾಕಿ ಮಗಳಿಗೆ ಖಡಕ್ ಮಾಡಿ ಕಳಿಸುವಾಗ ಅಳಿಯ ಅಂದ ಮತ್ತ ಮೂಲೈತು ಋಣಕ ಅದಕ್ಕೆ ಇವ್ರು ಕೊಳಗೇನ್ ತೊಡೆ ಇರ್ತಾವ ತಮ್ಮ ಹೌದು ಏನಿರ್ತಾವ ಮಾಸ್ತರ್ ಹೊಸ್ತಾಗಿ ಮಗಳಿಗೆ ಕೊಟ್ಟು ಕಳಿಸ್ಲಕತ್ತಾನ ಯಾರು ತೋಟದ ಮಾಲಕ್ಕ ಹೌದು ಮೊದಲೇ ತುತ್ತ ಹಣ್ಣಿಗಾಗಿ ಮಾತ್ರ 12 ವರ್ಷ ದುಡ್ದಿದ್ದ ಇವ ಅಬುಸ್ವಾಲ ಶರಣ ಹೌದು ಇವೇನು ಬೆಳ್ಳಿ ಬಂಗಾರ ವಸ್ತ ಒಡವಿ ಹಾಕಿ ಮಾತ್ರ ಗಂಡನ ಮನೆಗೆ ಕೊಟ್ಟು ಕಳಿಸ್ಲಾಕತ್ತಿದ್ದ ಮಾಲಕ್ಕ ಅವಾಗ ಅಬುಸ್ವಾಲ ಶರಣ ಮನಸ್ಸಿನಾಗ ಅಲ್ಲಕತ್ತಾವ ಬರೇ ಒಂದು ತುತ್ತ ಹಣ್ಣಿಗಾಗಿ 12 ವರ್ಷ ದುಡ್ದಿನೋ ಯಪ್ಪ ಹೌದಪ್ಪ ಈ ಬಂಗಾರ ಸಲುವಾಗಿ ಎಷ್ಟು ವರ್ಷ ದುಡ್ಸ್ಕೋತೀನಿ ಮುಂದ ಇವೆಲ್ಲ ಹಾಕಿ ಕಳಿಸ್ಬೇಡಪ್ಪ ಅಲ್ಲಕತ್ತಾವ ಹೌದು ಯಾಕಂದ್ರೆ ಇನ್ನೊಬ್ರು ಹಿಡಿದವ ಮುಟ್ಲಾರ್ದಂತ ಮನುಷ್ಯ ಇಷ್ಟೆಲ್ಲ ಮಾತ್ರ ಹೈಕೊಂಡು ಹೊಟ್ಟಾಳಪ್ಪ ಅಂತಂದ್ರ ಇದ್ರ ಋಣ ಮುಡ್ಸೋದು ಯಾವಾಗತ್ತ ಕೇಳ್ದ ಯಾರಿಗೆ ಮಾವುಗ ಹೌದು ಇಬ್ಬರಿಗೆ ಕೊಟ್ಟು ಕಳಿಸ್ಲಾಕತ್ತಿದ್ದ ಯಾಕಂದ್ರೆ ಮಗಳಿಗೆ ಹೊಸದಾಗಿ ಕಳಿಸ್ಲಾಕತ್ತಾನಪ್ಪ ಅಂತಂದ್ರೆ ಸಂಭ್ರಮದಿಂದ ನನ್ನ ಮಗಳಿಗೆ ಕುಲ್ಲ ಕಳಿಸಬಾರ ತಿಳ್ಕೊಂಡು ಮೈ ಮ್ಯಾಗ ಮಾತ್ರ ಹೊಸ್ತ ಹೊಡಿವಿ ಹಾಕಿ ಕಳಿಸುವಂತ ಟೈಮ್ದೊಳಗ ಹೊಳ್ಳಿ ಅಬುಸ್ವಾಲೆ ಮಾತ್ರ ಮಾಲಕ ಕೇಳ್ತಾನ ಅವಾಗ ಮಾತ್ರ ಏನಂತಾನ ಏ ಅಬುಸ್ವಾಲೆ ಶರಣ ನೀನು ತುತ್ತ ಹಣ್ಣಿಗಾಗಿ ಮಾತ್ರ 12 ವರ್ಷ ದುಡ್ದಿದ್ವು ಅದೇ ಉಪಕಾರ ಬಹಳ ಹಂಡಿಗೆ ಅದ ನಿಮ್ಮ ಋಣ ನಮ್ಮ ಮ್ಯಾಗ ನಮ್ಮ ಋಣ ನಿಮ್ಮ ಮ್ಯಾಗ ಅಲ್ಲಕತ್ತ ಯಾರು ಮಾಲಾಕಿದ್ದವ್ ಹೌದು ಅವಾಗ ಹೋಗ್ರಿ ತಳಕ್ ಮೊಳಕೆ ಬೇಕ್ತಿಂದ ಬಹಳ ದಿನಕ್ಕ ಹೋಗ್ಬಿಡ್ರಿ ನಿಮ್ ಗ್ರಾಮಕ್ಕ ತಿಳಿದುಕೊಂಡು ಮಾತ್ರ ಕಳಿಸಿ ಕೊಡ್ಲಾಕತ್ತಾನೆ ಯಾರಿಗೆ ಮಗಳಿಗೆ ಅದಕ್ಕೆ ಮುಂದೆ ಮಗಳಿಗೆ ಮಾತ್ರ ಮನೆಗೆ ಬಂದ ಬಳಿಕ ಅಬುಸ್ವಾಲೆ ಶರಣನ ಮೂಡ್ತಾನ ಯಾರು ಮೈಬೂಸುವಾನಿ ಶರಣ ಯಾರ ಗರ್ಭನ್ಯಾಗ್ರಿ ಮೈಬೂಸುವಾನಿ ಶರಣ ಪಾತಿಮನ್ ಹೊಟ್ಟಿ ಒಳಗ ಮುಂದೆ ಹ್ಯಾಂಗ ಮೂಡ್ತಾನ
ಹೊಟ್ಯಾಗಿದ್ದಾಗ ಎಂತ ಪವಾಡ ಮಾಡ್ತಾನ ಮೈಬೂ ಸುಬಾನಿ ಅನ್ನುವಂಥದ್ದು ತಾವೆಲ್ಲರೂ ಒಳ್ಳೆ ಶಾಂತ ರೂಪದಿಂದ ಅದಕ್ಕೆ ಏನಂತಾರ ತಮ್ಮ ಏನಂತಾರ್ರಿ ಸೊಳ್ಳ ಸೊಟ್ರ ಒಂದು ಹಾರತೈತಿ ಒಳ್ಳೆ ಬೀಜ ಅನ್ನೋದು ಒಂದೇ ಉಳಿತದ ಅಂತ ಹೇಳ್ಯಾರ ಯಾರು ಶರಣರು ಹೊಡೆಕಲ್ದವ್ರು ಹೇಳ್ಯಾರ ಅವ್ರು ಏನತ್ತ ಸೊಳ್ಳ ಸೊಟ್ರ ಒಂದು ಹಾರ್ತೈತಿ ಒಳ್ಳೆ ಬೀಜ ಉಳಿತೈತಿ ಒಳ್ಳೆ ಬೀಜ ಅನ್ನೋದು ಒಂದು ಉಳಿತೈತಿ ಎಂಜೋಲ ಪತ್ರೋಳಿ ಹೆಂಗ ಜಗವ ಹಾರುವುದನ್ನ ಅಂತ ಹೇಳ್ಯಾರ ಅದಕ್ಕಿಂತ ಶರಣರ ನುಡಿ ನಡೆದವಪ್ಪ ಅಂತಂದ್ರ ಅವೇನು ಸೊಳ್ಳ ಸೊಟ್ರ ಇದ್ದು ನೋಡ್ರಿ ಕೇಳಾರ್ದ ಮಂದಿ ಅವೆಲ್ಲ ಗಾಳಿಗೆ ಹಾರಿ ಹೋಗ್ಯಾವ ಈ ಸದ್ಯ ಏನ್ ಕೂತಾರ ನೋಡ್ರಿ ರುಂಬಾಲ್ದವ್ರು ಬಂಕಡ್ತೇನಿಯರಪ್ಪ ಹಿಂದೆ ಈಗ ಏನ್ ಮಾಡ್ತಿದ್ರು ಹಿರಿಯಾರು ಹಿಡಿದಿಡ್ತಿರಲ್ರಿ ಹಿಡಿತೇನಿ ಇದ್ದಂಗ ಈಗೇನು ಬಿತ್ತಳಿಗೆ ಬಂದವ್ರಿ ಅವಾಗೆ ತೆಗೆದ್ ಹೊರಗ ಹೊಳ್ಳಿ ಮಾತ್ರ ಅವು ಜ್ವಾಳ ಬಿತ್ತು ಟೈಮ್ದಾಗ ಅವು ನೆಲವಿ ಕಟ್ತಿದ್ರು ಅವೇ ಬಂಕಡ್ತೇನಿ ತಂದು ಮಾತ್ರ ಹೊಲ್ದಾಗ ಬಿತ್ತಿದ್ರ ಹಂಗ ಇವೆಲ್ಲ ಏನ ಸದ್ ಅದಾವ ನೋಡ್ರಿ ಸದ್ ಕೂತವ್ರು ಇವೆಲ್ಲ ಗಟ್ಟಿ ಬೀಜ ಇದ್ದಂಗ್ರಿಪ್ಪ ಅವು ಸೊಳ್ಳ ಬೀಜ ಇದ್ದಿದ್ ಏನದಾವಲ್ಲ ಅವು ಮೂರು ಚಂದಿಲೆ ಹಾರಿ ಹೋಗ್ಯಾವ ಗಾಳಿಗೆ ಇರ್ಲಿ ಅದಕ್ಕೆ ಹೇಳ್ರಲ್ರಿ ಮಾಸ್ತರ ಅದಕ್ಕೆ ಏನತ್ತ ಏನ್ ಹೇಳ್ತಾರ್ರಿ ತಿಳಿದಿದ್ದ ಶಿವಶರಣರ ಮಹಿಮೆ ಕಣ್ಣಿಲಿ ಕಣ್ಣು ಸಣ್ಣಾಗುವ ಕೂಲಿ ಜನಗಳಿಗೆ ತಿಳಿದಿತ್ತಪ್ಪ ಶಿವಶರಣರ ಮಹಿಮೆ ಅಂತ ಅಂದ್ರ ತಿಳಿಯೋರಿಗೆ ತಿಳಿತದ ಮಾಸ್ತರ ತಿಳಿಯೋದ್ರಿಗೆ ತಿಳಿಯಲ್ಲ ಅಂದ್ರೆ ಹೆಣ್ಣಿನ ರೂಪ ಕಣ್ಣಿಲ್ಲ ಕಂಡು ಸಣ್ಣ ಆಗುವ ನಮ್ಮಂತ ಕೂಲಿ ಜನರಿಗೆ ತಿಳಿಯದಪ್ಪ ಶಿವಶರಣರ ಮಹಿಮೆ ತಿಳಿಯದಪ್ಪ ಶಿವಶರಣರ ಮಹಿಮೆ ಅಂತ ಹೇಳ್ಯಾರ ಹೌದು ಅದಕ್ಕೆ ಇಲ್ಲಿ ಯಾವ ಅಭೂಷಾಲ ಶರಣಗ ಮಾತ್ರ ಕೊಟ್ಟು ಕಳಿಸ್ಲಾಕತ್ತಾನ ಮಾವಿದ್ದಾವ ಊರಿಗೆ ಮಾತ್ರ ಯಾವ ಪ್ರಕಾರ ಬಂದು ಮುಡ್ತಾರ ಮುಂದೆ ಹಂಗ ಮೈಬೂ ಸುಬಾನಿ ಹುಡ್ತಾನ ನಾವೆಲ್ಲರೂ ಒಳ್ಳೆ ಶಾಂತ ರೂಪದಿಂದ ಕೇಳಬೇಕು ಮಗಳಿಗೆ ವಸ್ತ ಒಡವಿ ಹಾಕಿ ಹಡಕ ಮಾಡಿ ಕಳಿಸುವಾಗ ಅಳಿಯಂದ ಮತ್ತ ಮೂಲೈ ತೋರುಣಕ ಹೊತ್ತ ಹಣ್ಣಿನ ಋಣನೆ ತೊಡಕ ಹಾಕಿದ ಕಡಿತನಕ ಈ ವಸ್ತ್ರದ ಈ ಬಂಗಾರ ಋಣ ಕೊಡಬೇಕು ಯಾವ ಜನ್ಮಕ ತೋಟದ ಮಾಲಕ ಹೇಳತಾನ ನಾನೇ ಋಣ ಕೊಡಬೇಕು ನಿನಗ 12 ವರ್ಷ ದುಡದ ಉಪಕಾರ ಹ್ಯಾಂಗ ಮರಿಬೇಕ ನಿಮ್ಮ ಋಣ ನಮ್ಮ ಮ್ಯಾಗ ನಮ್ಮ ಋಣ ನಿಮ್ಮ ಮ್ಯಾಗ ತಳಕ ಮಳಕ ಬೆತ್ತ ಹೋಗ್ರಿ ಭಾಳ ದೇನಕ ಹೆಂಗ ಹೇಳಿ ಸತಿ ಪತಿ ಹೋಗ್ಯಾರ ತಮ್ಮ ಸ್ಥಳಕ ಊರಿಗೆ ಹೋಗಿ ಮನಿ ಸಾರ್ಸಿ ಮಾಡಿ ಒಂದು ಕೆಲ ದಿವಸದಲ್ಲಿ ಗರ್ಭವತಿ ಆದಳು ಹೆಣತಿ ಮೈಬೂಬು ಮೂಡಿ ಹೊಟ್ಟಿ ಒಳಗ ಬಿದ್ದ ಬಾಳಕ ಒಂದು ಕೆಲ ದಿವಸದಲ್ಲಿ ಗರ್ಭವತಿ ಆದಳು ಹೆಣತಿಯ ಮೈಬೂಬು ಮೂಡಿ ಒಡಲೋಳು ಬಿದ್ದ ಬಾಳಕ ಗರ್ಭ ತಾಳಿದ ಪಾತ್ಮ ತಾಯಿಗೆ ಬಂಕಿ ಕಾಡ್ಲ ಕಚ್ಚಾವು ಬ್ರಹ್ಮ ಲಿಖಿತ ಹಿಂಗೆ ಬರೆದಿತ್ತವಳ ಭೋಗಕ ಬಂಕಿ ಕಾಡಿ ಬಾರಿ ಹಣ್ಣಿಗೆ ಹಂಬಲಾಗಬೇಕ ಬಾರಿ ಹಣ್ಣಿಗೆ ಹೋಗಿ ಹಾವ ಕಚ್ಚಿ ಸಾಯ್ಬೇಕ ಭೋಗದ ಪ್ರಮಾಣ ಅಲ್ಲಿಗೆ ಕರ್ಕೊಂಡು ಬಂದಿತ್ತು ಬಾರಿ ಗಿಡ ಎತ್ತೋ ಹೆತ್ತಲ್ದ ಬಾಜೂಕ ಆ ಹಣ್ಣಿನ ಮ್ಯಾಲ ಹಂಬಲಾಗಿ ಪಾತ್ಮ ಹೋಗ್ಯಾಳು ಬರ ಹೋಗ್ಯಾಳ ಬರ ಈಕಿ ದಾರಿ ನೋಡ್ಕೋತ ಗಿಡದಾಗ ಕೂತಿತ್ತು ಮಿಡಿಲಾಗರ ಗಿಡಕ್ಕೆ ಹೋಗಿ ನೋಡತಾಳ ಹಣ್ಣಿನ ಮ್ಯಾಲ ಪಾತಿಮಾನ ನೆದರ ಹಾವಿನ ನೆದರ ಪಾತಿಮ್ಯಾನ ಮ್ಯಾಲ ಇತ್ತು ಪೂರ ಹಾಕಿದ್ರ ಕಚ್ಚತಿತ್ತು ಮೈಬೂಬಾಗ
ಕಾಳಕ ಚೂಟಿದಾನೋ ಚದೂರ ಕಾಳಕ ಚೂಟಿದ ಕೂಡಲ ತಾಯಿ ಕವಳ ಹತ್ತಿ ಬಿದ್ದಳ ಹಾರಿ ಖಬೋರ ಹಾರಿ ಖಬಾರ ನೀನ ಹಂಬಲಾರಿ ಅಕಿನ ಸಾವನೆ ಆದಿತ್ತೋದು ಆಗಿನ ತಾಯಿದಾರೆ ಹೆಂಗಿದ್ರು ತಮ್ಮ ಹೆಂಗಿದ್ರಿ ಮಾಸ್ತರ ಅವ್ರೆಲ್ಲ ಹಡಿಬೇಕಾದ್ರೆ ಏನ್ ಮಾಡ್ತಿದ್ರು ಏನ್ ಮಾಡ್ತಿದ್ರಿ ಮಾಸ್ತರ ದಿನ ಏನದಲ್ಲ ಹಣ್ಣ ಹಂಪುಲ ಹಣ್ಣ ಹಂಪಲು ತಿತ್ತಿದ್ರು ಯಾರ ಮಠಕ್ಕೆ ಹೋಗ್ತಿದ್ರಪ್ಪ ಅಂತಂದ್ರೆ ಈ ಬತ್ತಿ ತಿತ್ತಿದ್ರು ಅವ್ರು ದಿನ ಈ ಬತ್ತಿ ತಿತ್ತಿದ್ರು ಹೌದು ಚಲೋ ಮಾತ್ರ ವಾಪರ್ಸ್ತಿದ್ರು ಆದ್ರ ಅವರು ಅಭಿಷೇಕನ ಯಾವ ಮಾಡ್ತಿದ್ರಲ್ಲ ಮನ್ಯಾಗ ಹೌದು ಈಗಿನ ತಾಯಿದಾರೆ ಏನ್ ಮಾಡ್ಲಕತ್ತಾರ ಈಗಿನವ್ರು ಬೇರೆ ಅದಾರಿ ಎಲ್ಲ ಒಲೆಯನ್ನ ಬೂದಿ ಇವ್ರ ಬಾಯಾಗೆ ಈ ವಿದ್ಯಾಶ್ರೀ ಹಡಿಬೇಕಾದ್ರೆ ಏನ್ ಮಾಡ್ಲಕತ್ತಾಳ ಮನ್ಯಾಗ ಏನ್ ಮಾಡ್ತಾರಿ ಆ ರೊಟ್ಟಿ ಮಾಡೋ ಟೈಮ್ದಾಗ ಒಲೆಯನ್ನ ಬೂದಿ ಸಹಿತಕ್ಕೆ ಸಾಲಲ್ಲಿ ಇದಕ್ಕೆ ಬೆಂಕಿ ಹತ್ತದಪ್ಪ ಅಂತಂದ್ರ ಆ ಮತ್ತೇನ್ ಮಾಡ್ತಾಳ ಹೊಲ್ದಂದು ಆ ಜ್ವಾಳದ ಕಣಿಕೆ ಅಂದಿರ್ತಾವ ನೋಡಿ ಮಣ್ಣ ನೋಡ್ರಿಲ್ಲ ಹೌದು ಆ ಮಂಟಿನೂ ಈಕಿನ ಹೊಟ್ಟೆಗೇರಿ ಹೌದು ಹಂಚಿನ ಮಷಿನೂ ಈಕಿನ ಹೊಟ್ಟೆಗೇರಿ ಇವೆಲ್ಲ ತಿಂದು ಕೂಡಲೇ ಮಕ್ಳು ಎಂತ ಹುಟ್ಲಕತ್ಯಾವ ಅವು ಕೆಟ್ಟ ಕರ್ರಗ ಜಂತಿನ ಅಂತವು ಹೌದಲ್ರಿ ಮಾಸ್ತರ ದಿನ ಹುಡ್ತಾವ ನೋಡ್ರಿಲ್ಲ ಬಚ್ಚಲಾಗ ಎಷ್ಟೋ ಸಾಯ್ತಾವ ಎಷ್ಟೋ ಹುಡ್ತಾವ ಬಚ್ಚಲಾಗ ಇವು ನಮ್ಮ ಮಕ್ಳ್ರಪ್ಪ ಇವು ದಿನ ಹುಟ್ಟಿ ಸಾಯವ ಮಕ್ಳು ಇವು ಆದ್ರೆ ಇಂಥ ಮಕ್ಳು ಹುಟ್ಟಬೇಕಾದ್ರ ಹ್ಯಾಂಗ್ರಿ ಬರೇ ಒಂದು ತುತ್ತು ಹಣ್ಣಿಗಾಗಿ 12 ವರ್ಷ ದುಡ್ದ ಅಂತ ಹುಟ್ಟಬೇಕಾಯ್ತು ಯಾರ ಮೈ ಉಸ್ಬಾನಿ ಅವ್ರು ಪುಣ್ಯ ಮಾಡಿದ್ರೆ ತಿಳ್ಕೊಂಡೆ ಅಂತ ಮಗ ಹುಟ್ಟಬೇಕಾಗ್ಯದ ಹೌದಲ್ರಿ ಮಾಸ್ತರ ಅದಕ್ಕೆ ನಾವೇನ್ ಮಾಡ್ತೀವಿ ತಮ್ಮ ನಾವೇನ್ ಮಾಡ್ತೇವ್ರಿ ನೆರ್ಮನಿ ಅವರು ಅಳಗಾಲ ಅಲ್ಲಿ ನಮ್ಮ ಮನಿ ಸುದ್ದಿರ್ಲಿಲ್ಲ ನಮ್ಮ ಮಂದಿ ನಾವು ಹೌದು 9 ಮನಿ ಏನು 1 ಮನಿ 3 9 ಮನಿ ಮಾಡೋ ಮಂದಿ ನಾವು ಮತ್ತ ನಮ್ಮಂತವ್ರಿಗೆ ಚಲೋ ಆಗ ಮಕ್ಳು ಹುಟ್ಟಂದ್ರೆ ಹೆಂಗ್ ಹುಡ್ತಾವ ಹುಟ್ಟಂಗಿಲ್ಲಲ್ರಿ ಮಾಸ್ತರ ಅದಕ್ಕ ಆ ಮೌಲಾಲಿ ಯಾರು ಮೈಬುಸ್ವಾನಿ ಅವರು ತಾಯಿ ಹೊಟ್ಟಾಗಿದ್ದಾಗ ಇಂತ ಪವಾಡ ಮಾಡ್ಯಾನ ತಾಯಿಗೆ ಉಳಿಸ್ಯಾನ ಮತ್ತ ತಾಯಿ ಉಳಿಸ್ಯಾನಪ್ಪ ಅಂತಂದ್ರ ಹೌದಲ್ರಿ ಮಗಾನೇ ಹೆಚ್ಚಾದ್ನಲ್ರಿ ತಾಯಿ ಕಡಿಮೆ ಅದವಲ್ಲಿ ಈ ಜಾಗದಾಗ ಹೌದು ಮಗ ಹುಟ್ಟಿ ಮಾತ್ರ ತಾಯಿ ಉಳಿಸ್ಯಾನಪ್ಪ ಅಂತಂದ್ರ ಮಗಾನೇ ಹೆಚ್ಚಾದ್ನಲ್ಲ ಅಲ್ಲಿ ತಾಯಿ ಏನು ಮಗ ಹುಟ್ಟಿ ತಾಯಿ ಬಂಧನ ಬಿಡಿಸಿ ಹಿಂದ ಹುಟ್ಟಿಲ್ಲ ಮಗ ಹೊಟ್ಟೆಗೆ ಖರೆ ಅಂತ ಪವಾಡ ಮಾಡ್ಯಾನ ಹೊರಗೆ ಬಂದ ಬಳಕ ಎಂತದ್ ಮಾಡಿರ್ಬೇಕು ಹೌದಲ್ರಿ ಮಾಸ್ತರ ಇವ್ರು ಬಂದಾರ ನಮ್ಮ ಅವ್ವನೇ ಹೆಚ್ಚ ಹೌದು ನಿಮ್ಮ ಅವ್ವ ಎದ್ರಾಗ ಹೆಚ್ಚ ತಂಗಿ ಎದ್ರಾಗ ಹೆಚ್ಚ್ರಿ ಮಾಸ್ತರ ಅದ ಪಾಪಣ ಮಾಸ್ತರ ಗೊತ್ತ್ರಿ ಎದ್ರಾಗ ಹೆಚ್ಚ್ರಿ ಪಾಪಣ ಮಾಸ್ತರ ಅವ ಅದ್ರಾಗ ಹೆಚ್ಚ ಅವುಗಳು ಮನ್ಯಾಗೆ ಹೆಚ್ಚ್ರಿ ಎದ್ರಾಗ್ರಿ ರೊಟ್ಟಿ ಮಾಡ್ಯಾರ ಗಂಡಗ 2 ರೊಟ್ಟಿ ಮಾಡ್ಕೊಡೋದು ಪಾರ್ಗಳು ಕುಂಡಿ ತೊಳೆದಿವಿ 2ರದಾಗೆ ಹೆಚ್ಚಿವು ಹೌದೌದು ಹೌದವನಿಯ ಎಲ್ಲಿ ಅದ ನೋಡ್ ನಮ್ಮದು ಹೌದಲ್ರಿ ಮಾಸ್ತರ ಈ ಯತ್ನ ಎಲ್ಲ ಮನ್ಕೊಂಡಿದ್ದೆಪ್ಪ ಅದಕ್ಕ ಅವು ಹೆಚ್ಚ ತಿಳ್ಕೊಂಡು ಬಡದಾಡ್ಕೋತ ಬಂದಳು ಅವು ಅಂದ್ರೆ ಹೆಂಗಿರ್ಬೇಕ್ರಿ ಮಾಸ್ತರ ಅವು ಅಂದ್ರೆ ಹೆಂಗಿರ್ಬೇಕು ತಾಯಿ ಅಂದ್ರೆ ಹೆಂಗಿರ್ಬೇಕು ಹೌದು ತಿಳಿಸ್ರಲ್ಲ ತಾಯ್ತನ ಅನ್ನುವಂಥದ್ದು ಹೆಂಗ್ ಕೈಕೋಬೇಕು ಅನ್ನುವಂಥದ್ದು ಹೇಳ್ಬೇಕಾಗತ್ತಮ್ಮ ಹೇಳ್ಬೇಕಾಗದ ಯಾಕಂತ ತಾಯಿದಾರ ಕುಂತಾರ ನಿದ್ದೆ ಮಾಡಲ್ದಂಗ ಅದಕ್ಕ ನಾವು ಹುಟ್ಟಿ ಬಂದು ಈ ಜಗತ್ತಕ್ಕೆ ನೀ ಏನು ಕೊಟ್ಟು ಹೌದು ಅಂದ್ರೆ ಹೇಳಕರೆ ಬೇಕಲ್ಲ ಹೌದಲ್ರಿ ಮಾಸ್ತರ ಜಗತ್ತಕ್ಕೆ ನಾವು ಹುಟ್ಟಿ ಬಂದೀವಪ್ಪ ಅಂತಂದ್ರೆ ಒಳ್ಳೇದು ಕೊಡ್ಬೇಕಾಗ್ಯದ ನಾವು ಈ ಸಂದೇಶ ಕೊಡ್ಬೇಕಾಗ್ಯದ ಜಗತ್ತಕ್ಕೆಲ್ಲ ಸಂಸ್ಕಾರ ಕಲ್ಸ್ಬೇಕಾಗ್ಯದ ಸಣ್ಣ ಮಕ್ಕಳಿಗೆ ಹೌದು ಹೆಣ್ಮಕ್ಳಿಗೂ ಆಗ್ಲಿ ಗಂಡು ಮಕ್ಳಿಗೆ ಆಗ್ಲಿ ಯಾವ ಪ್ರಕಾರವಾಗಿ ಇರ್ಬೇಕನ್ನುವಂಥದ್ದು ಮಾತ್ರ ಸಂಸ್ಕಾರ ಬೇಕಾಗ್ತದ ಅವಾಗ ತಾಯಿ ಅನ್ನುವಂತಕ್ಕೆ ಹೆಂಗಿರ್ಬೇಕ್ರಿ ಒಬ್ಬನೇ ಮಗ ಹುಟ್ಟಾನೊಬ್ಬಕಿ ತಾಯಿಗೆ ಹೌದು ತಂದಿ ಸತ್ತಾನ ಸಾಣದಿದ್ದಾಗ ಮಾತ್ರ ತಂದಿದ್ದಾವ್ ಸತ್ತಾನ ಸತ್ತು ಕೂಡಲ ಮುಂದೆ ತಾಯಿ ಒಂದು ಆಶ್ರಯದೊಳಗೆ ಬೆಳಿಲಕತ್ತದ ಮಗ ಬಡತನದೊಳಗ ಕೆಟ್ಟ ಬಡತನ ಕಾಲ್ ಕಟ್ಕೊಂಡು ಬಿದ್ದಿದ್ದಕ್ಕಿಗೆ ಹೌದು ತಾಯಿ ಮಾತ್ರ ಬೆಳೆಸ್ಲಕತ್ತಾಳ ಮಗನಿಗೆ ಯಾವ ಪ್ರಕಾರ ಬೆಳೆಸ್ಲಕತ್ತಾಳ ಹೆಂಗ್ ಬೆಳೆಸ್ಯಾಡ್ರಿ ಮಾಸ್ತರ ಯಾವುದು ಮಾತ್ರ ಅವನಿಗೆ ಕಡಿಮೆ ಬೀಳಾರ್ದಂಗ್ ಬೆಳೆಸ್ಲಕತ್ತಾಳ ತಾಯಿ ಹೌದು ಬೆಳೆಸ್ಲಾಕತ್ತಾಳ ಮುಂದೆ ಒಂದು ದಿನ ಮಾತ್ರ ಸಂತ್ಯಾಗ ಕರ್ಕೊಂಡು ಹೋಗ್ಯಾಳ ಬಾಜಾರಕ್ಕ ಕೆಟ್ಟ ಬ್ಯಾಸಿಗೆ ಬಿಸಿಲಾಗ ಮಾತ್ರ ಮಗನಿಗೆ ಏನಾಗ್ಯದ ಬಜಾರ್ದಾಗ ತಿರುಗಾಡುವಂತ ಟೈಮ್ ಒಳಗೆ ಭಯಂಕರ ಹಸು ಆಗ್ಯದ ಕೂಸಿ ಹೌದು ಹಸು ಆದ ಕೂಡಲೇ ಮಗ ಏನಲ್ಲಕತ್ತಾನ ಏಯವ್ವ ಒಂದು 10 ರೂಪಾಯಿ ಕೊಡು ನಾ ಏನಾರ ತಿಂತೀನಿ ನನಗೆ ಹಸು ಆಗ್ಯದ ಒಂದು 10 ರೂಪಾಯಿ ಕೊಡು ಅಂತ ಬೇಡ್ಲಕತ್ತದ ಮಗ ಅವಾಗ ಈಕಿ ಏನಂದಾಳ ಎಲ್ಲಿ 10 ರೂಪಾಯಿ ನನಗೆ ಮಾತ್ರ ಕಮ್ಮಿ ಬೀಳ್ತದ ಸಂತಿಗೆ ಸುಮ್ ನಡಿ ಅಂತ ತಿಳ್ಕೊಂಡು ಮಾತ್ರ ಮಗನಿಗೆ ದಬ್ಕೋತ್ ಮುಂದೆ ಹೊಂಟಾಳ ಆ ಹುಡುಗ ಸುಮ್ಮ ಕುಂದರ್ಲಿಲ್ರಿ ಅವಾಗ ಮುಂದೆ ಹಾಕಿ ಹಿಂದವ ಏನ್ ಮಾಡ್ಲಕತ್ತ ಸಣ್ಣ ಹಣ್ಣುಗಳು ಕಳು ಮಾಡ್ಲಕತ್ತ ಮಗ ಇದ್ದಾವ ಕಳು ಮಾಡ್ಕೋತ ಏನ್ ಮಾಡ್ದ ಬೇಷ್ ಒಂದು ದೊಡ್ಡ ಪಿಶ್ವಿನ ತುಂಬದ ಮಗ ಇದ್ದಾವ ತುಂಬ್ಕೋತ ಮಾತ್ರ ಮನೆಗೆ ಬಂದ್ರು ಮನೆಗೆ ಬಂದು ಇನ್ನ ಎಲ್ಲಾ ಸಂತಿ ತೆಗೆದು ಹಾಕ್ತಿದ್ರು ತಾಯಿ ತೆಗೆದು ಹಾಕುವಂತ ಟೈಮ್ ಒಳಗೆ ತಂದು ಪಿಶ್ವಿ ಮಾರಿ ಮುಂದಿಟ್ಟ ಅವಾಗ ಏನಂತಾಳ್ರಿ ತಾಯಿ ಮಾರಿ ಮುಂದಿಟ್ಟ ಹೌದು ಅವಾಗ ತಾಯಿ ಇದ್ದಕ್ಕೆ ಏನಂದ್ರು ಎಲ್ಲಿ ತಂದಿದ್ವು ಮಗನೇ ಅಂದಳಕ್ಕಿ ಹೌದು ಅವಾಗ ಅವ ಏನ್ ಹೇಳ್ದ ಏನ್ ಹೇಳ್ತಾನ್ರಿ ಮಗ
ನೀನು ಮುಂದೆ ಸಂತಿ ಮಾಡ್ತಿದ್ದಿ. ನಾ ಹಿಂದೆ ಪಿಸ್ಬಿ ಕೈಯಾಗ ಹಿಡ್ಕೊಂಡು ಇವೆಲ್ಲ ಹಣ್ಣುಗಳು ಕಳು ಮಾಡ್ಕೊತ ತೊಗೊಂಡ್ ಬಂದಿನ ಅಂದ. ಅವಾಗ ಇವ್ರು ರವಿ ಇದ್ದಕ್ಕೆ ಏನ್ ಮಾಡ್ಯಾಳ, ಏನಂತಾಳ್ರಿ ಮಾಸ್ತರ? ಜಾಡಿಸಿ ಒಂದು ಕಪಾಳಿಗೆ ಹೊಡೆದಿದ್ಳು. ಇಂಥವೆಲ್ಲ ಮಾಡಬಾರ್ದ ಮಗನ, ಕಳ್ತನ ತಿಳ್ಕೊಂಡು ಹೊಡೆದಿದ್ದ ಅಂದ್ರೆ ಕಪಾಳಿಗೆ ಹಾದಿ ಸುದ್ದಿ ಹಿಡಿತಿದ್ದ ಹುಡುಗ. ಅದು ಸಂಸ್ಕಾರ ಕಲಿತಿತ್ತು, ಇದು ತಪ್ಪದ ದಾರಿ. ಹೌದ್ ಹೌದ್ ಹೌದ್, ಸಂಸ್ಕಾರ ಕಲಿತಿತ್ತಿಲ್ಲ. ಹೌದಲ್ರಿ ಮಾಸ್ತರ? ಅವಾಗ ಏನಂದಾಳಕ್ಕಿ ತಾಯಿ ಇದ್ದಾಕಿ, ಏನಂತಾಳ್ರಿ? ಏನು ಚಲೋ ಮಾಡಿದ್ವು ನನ್ನ ರಾಜ ಅಂತ ತಿಳ್ಕೊಂಡ್ರ. ಲಟ್ಕಿ ಮುರಿದಾಳ, ಬಹಳ ಮುದ್ದಾಡ್ಯಾಳ. ಒಂದೇ ಪಿಸ್ಬಿ ಯಾಕೆ ತಗೊಂಡ್ ಬಂದಿದ್ವು ನನ್ನ ರಾಜ? ಹೌದ್ ಹೌದ್ ಹೌದ್, ಇನ್ನೂ ಒಂದ್ 2 ಪಿಸ್ಬಿ ತುಂಬ್ಕೊಂಡು ಬರ್ಬೇಕಾಗಿತ್ತು ಹೌದು ಅಂದಾಗ ಮಗನಿಗೆ ಹೆಂಗಾಗ್ಯದ, ಅದು ಏನ್ ಜಿರಾಕ್ಸ್ ಮಾಡ್ತಾರಲ್ರಿ ಜಿರಾಕ್ಸ್ ಅಂಗಡಿಯಾಗ, ಶಿಕ್ಕ ಹೊಡೆದಂಗಾಗ್ಯದ ತಲೆಯಾಗ ಶಿಕ್ಕ. ಹೌದ್ ಹೌದ್ ಹೌದ್, ಅದು ಅಡ್ಡೆ ಉಳಿತಲ್ಲ ಅವ್ನ ತಲೆಯಾಗ. ಕಳ್ತನ ಮಾಡುದೇ ಚಲೋ ಅದ ತಿಳ್ಕೊಂಡ ಮಗ ಇದ್ದಾವ ಏನ್ ಮಾಡ್ಲಕತ್ತ. ಏನ್ ಮಾಡ್ಯಾನ್ರಿ? ಹೌದೇನ್ ಇಡ್ತಾರ ನೋಡ್ರಿ, ಚಾಪಡಿ ಡಬ್ಬ್ಯಾಗ ಇಡೋದು, ಬ್ಯಾಳಿ ಡಬ್ಬ್ಯಾಗ ಇಡೋದು, ಉಪ್ಪಿನ ಡಬ್ಬ್ಯಾಗ ಇಂಥಲ್ಲೆಲ್ಲ ರೊಕ್ಕ ಇಡ್ತಿರ್ತಾರ ಅವ್ರು. ಹೌದು 10, 15, 20 ಇಡ್ತಾರ್ರಿ. ಇಡುವಂತ ಟೈಮ್ ಒಳಗ ಅದು ಮನ್ಯಾಗ ಇದ್ದಿದ್ದೆಲ್ಲ ಸ್ವಚ್ಛ ಮಾಡ್ಲಕತ್ತು ರೊಕ್ಕ. ಹೌದ್ ಹೌದ್, ಮನ್ಯಾನ ಸ್ವಚ್ಛ ಮಾಡ್ಲಕತ್ತು. ಮನ್ಯಾಗ ತಾಯಿಗೆ ಗೊತ್ತಾದ ಕೂಡಲೇ ಮಾತ್ರ ನೆರ್ಮನಿ ಕಳ್ತನ ಮಾಡ್ಲಕತ್ತು ಮಗ ಇದ್ದಾವ. ಹೌದು, ನೆರ್ಮನಿ ಅವ್ರು ಕಾಡ್ತಾಳಾರ ಬಟ್ಟಿಗೆ ಊರಾಗಿದ್ದಂತ ಮನಿಗಳೆಲ್ಲ ಕಳು ಮಾಡ್ಲಕತ್ತ. ದೊಡ್ಡ ದೊಡ್ಡ ಸಾವುಕಾರ ಮನಿಗಳೆಲ್ಲ ಹೊಡಿಲಕತ್ತ. ಊರಾಗೆಲ್ಲ ಮಿಕ್ಕಿದ ಮಗ ಆಗಿ ಕೂತ ವಾಜ್ಯ ಆದ ಊರಿಗೆ. ಇಲ್ಲಿ ನನ್ನ ಇದ್ರ ಮಾತ್ರ ನನಗೆ ಯಾರು ಬಿಡಂಗಿಲ್ಲ ತಿಳ್ಕೊಂಡು ಹೋಗಿ ಒಂದು ದೊಡ್ಡ ಸೀಟಿ ಸೇರ್ಕೊಂಡ. ಹೌದು, ಬಿಜಾಪುರ ಅಂತ ಸೀಟಿ ಒಳಗೆ ಸೇರ್ಕೊಂಡ ಮಗ. ಹೌದು ಹೌದು, ಹೊಡೆದ್ರ ಅವನವನು ಜೀವನದೊಳಗ ದೊಡ್ಡ ಸಾವುಕಾರ ಆಗ್ಬೇಕು, ನಾವು ಒಮ್ಮೆ ಮಾತ್ರ ಗಳಿಸ್ಕೊಂಡು ಕುಂದ್ರಬೇಕ ತಿಳ್ಕೊಂಡು ವಿಚಾರ ಮಾಡ್ದ. ಏನ್ ಮಾಡ್ಯಾನ್ರಿ ಮುಂದ? ವಿಚಾರ ಮಾಡಿ ಹೋಗಿ SBI ಬ್ಯಾಂಕಿನ ಒಳಗೆ ಹೋಗಿ ಏನ್ ಮಾಡ್ದ, ಏನ್ ಮಾಡ್ಯಾನ್ರಿ ಮಾಸ್ತರ? ಕ್ಯಾಶ್ ಕೌಂಟರ್ ಹೋದ. ಹೌದ್ ಹೌದ್ ಹೌದ್, ಕ್ಯಾಶ್ ಕೌಂಟರ್ ಹೋಗಿ ಮಾತ್ರ ಎಲ್ಲಾ ದುಡ್ಡು ಎತ್ಕೊಂಡು ಹೊರಗೆ ಬರ್ತಿದ್ದ. ಅಲ್ಲಿ ಏನ್ ಮಾಡ್ಯಾನ್ರಿ? ಸೆಕ್ಯೂರಿಟಿ ಗಾರ್ಡ್ ಗನ್ಮ್ಯಾನ್ ಇರ್ತಾರ ನೋಡಿ, ಗನ್ಮ್ಯಾನ್ ಇರ್ತಾರಲ್ರಿ ಮಾಸ್ತರ? ಅವ್ರ ಬಗಲಿಗೆ ರೈಫಲ್ ಹಾಕೊಂಡು ನಿಂತಿರ್ತಾರ ಕಾಲಾಗ. ಹೌದ್ ಹೌದ್ ಹೌದ್, ಆ ಗನ್ಮ್ಯಾನ್ ಇದ್ದಾವ ಏನ್ ಮಾಡ್ದ, ಇವತ್ತು ತಗೊಂಡು ಹೋಗುವಂತದ್ದು ಗೊತ್ತೈತಿ. ಎಲ್ಲ ಕಡೆ ಕ್ಯಾಮ್ರಾ ಇರ್ತಾವ SBI ಒಳಗ. ಹೌದು, ಗೊತ್ತಾದಂತ ಟೈಮ್ ಒಳಗ ಗನ್ ಹಚ್ಚಾನ. ಹೋಗಿ ಅವನಿಗೆ ಎದಿ ಗನ್ ಹಚ್ಚಿಬಿಟ್ಟ. ಯಾರು ಗನ್ಮ್ಯಾನ? ಹೌದ್ ಹೌದ್ ಹೌದು, ಏನ್ ಗನ್ ಹಚ್ಚದ, ಮಗನಿಗೆ ತಾಕತ್ ಹೆಚ್ಚಾಗಿತ್ತು ಇವನಿಗೆ. ಮೊದಲೇ ಇವನಿಗೆ ಸ್ವನ್ ಹಾರಿತ್ತಲ್ರಿ ಮಗನಿಗೆ. ಹೌದ್ ಹೌದು, ಯಾವಾಗ ನಾ ತಗೊಂಡ್ ಹಾರ್ಬೇಕು, ಯಾರಿಗೆ ಸಿಕ್ಕ್ರ ನಾ ಬಿಡಬಾರ್ದ ತಿಳ್ಕೊಂಡು ಏನ್ ಗನ್ ಹಚ್ಚದ. ಹಂಗೆ ಅವನ ಕೈಯನ್ನು ಕಸ್ಕೋಣ ಹೊಳ್ಳಿ ಅವನಿಗೆ ಗನ್ಮ್ಯಾನ ಧನ್ ಅನಿಸ್ಬಿಟ್ಟ ಇವ. ಹೌದ್ ಹೌದ್ ಹೌದು, ಮತ್ತ ಗನ್ಮ್ಯಾನಿಗೆ ಧನ್ ಅನಿಸ್ಬಿಟ್ಟಾಗ ಮಾತ್ರ ಗೌರ್ಮೆಂಟ್ ಹೆಂಗ್ ಬಿಡ್ತದ್ರಿ? ಬಿಡಂಗಿಲ್ಲಲ್ರಿ ಮಾಸ್ತರ? ಬಿಡ್ಲಿಲ್ಲ. ಅವಾಗ ಮಾತ್ರ ಹೋಗಿ FIR ಹರಿದ್ರು. ಹೌದು, ಕೇಸ್ ಆಯ್ತು ಮುಂದ್ ಕೋರ್ಟಿಗೆ ಬಂತು. ಹೌದ್ ಹೌದ್ ಹೌದು, ಕೋರ್ಟಿಗೆ ಬಂದು ಕೂಡಲೇ ಅಲ್ಲಿ ವಕೀಲರು ಮಾತ್ರ ಇದು ಮಾಡ್ತಿರ್ತಾರ. ಹೌದ್ ಹೌದು, ವಾದ ವಿವಾದ ಮಾಡ್ತಿರ್ತಾರ. ಹೌದ್ ಹೌದು, ಅವಾಗ ಏನಾಯ್ತು ಅವನಿಗೆ ಫೇಸ್ಲಾ ಏನಾಗದ್ರಿ? ಈ ಮಗನಿಗೆ ಗಲ್ ಶಿಕ್ಷೆ ಆಗ್ಲ ತಿಳ್ಕೊಂಡು ಜಡ್ಜ್ಮೆಂಟ್ ಕೊಟ್ಟ ಜಡ್ಜ. ಹೌದ್ ಹೌದು, ಯಾವಾಗ ಮಗ ಇಂತ ಒಂದು ಮಾಡ್ಯಾನಂದ್ರ ಜಡ್ಜ್ನ ಕೂತು ಮಾತ್ರ ಜಡ್ಜ್ಮೆಂಟ್ ಕೊಟ್ಟ. ಇವನಿಗೆ ಗಲ್ ಶಿಕ್ಷೆ ಆಗ್ಲ ತಿಳ್ಕೊಂಡು ಇನ್ನ ಒಂದ್ 2-3 ದಿನ ಇರ್ಲಾಕಾಗಿ ಕೇಳ್ತಾರ ಅಲ್ಲಿ ಗೌರ್ಮೆಂಟ್ದವ್ರು. ಏನ್ ಕೇಳ್ತಾರಿ ಮಾಸ್ತರ? ಏ ಮಗನ, ನಿನಗೆ ಯಾರ ತಾಯಿ ತಂದಿ ಅಕ್ಕ ತಂಗಿ ಬಂದು ಬಳಗ ಯಾರ ಅದಾರೇನೋ ಇಲ್ಲ? ಹೌದ್ ಹೌದ್ ಹೌದು, ನಾಳೆಗೆ ನಿನಗೆ ಭಾಷೆ ಶಿಕ್ಷೆ ಆಗುದ ಮಗನ. ಯಾರ ಇದ್ರಂದ್ರೆ ಹೇಳ, ಅವ್ರಿಗೆ ತಂದು ಮೂತಿಗೆ ಹಾಕ್ತಿವ ಅಂತ ಹೇಳ್ತಾರ ಅವ್ರು. ಅವಾಗ ಏನಂತದ್ರಿ ಹುಡುಗ? ಅವಾಗ ಹುಡುಗ ಏನ್ ಹೇಳ್ತಾನ? ಏನ್ ಹೇಳ್ತಾನ್ರಿ ಮಾಸ್ತರ? ಯಪ್ಪಾ, ನಾ ಸಣ್ಣವಿರ್ಲಾಕಾಗಿ ನಮ್ಮ ತಂದಿ ಮೂತಿ ನೋಡಿಲ್ಲ. ಹೌದ್ ಹೌದು, ಅಕ್ಕಂಗದೇರು ಅಣ್ಣತಮ್ಮದೇರು ಬಂಧು ಬಳಗ ನನಗೆ ಯಾರು ಇಲ್ಲ. ಹೌದು, ಇರ್ಲಾಕ ಒಬ್ಬಕಿನ ತಾಯಿ ಅದಾಳ, ಆಕಿಗೆ ತಂದು ನನಗೆ ಮೋತಿ ಹಾಕಿ ಬಿಡ್ರಿ, ಹಿಂದ್ರಗಡೆ ನೀವು ಭಾಷೆ ಕೊಡ್ರಿ ಅಂತ ಮಗ ಇದ್ದಾವ. ಹೌದ್ ಹೌದ್ ಹೌದು, ಅವಾಗ ಏನ್ ಮಾಡಿದ್ರು, ಹೋಗಿ ಒಬ್ಬ ಕರ್ಕೊಂಡು ಬಂದ ಅವ್ರ ತಾಯಿಗೆ. ಹೌದು, ಭಾಷೆ ಕೊಡ್ಲುವಂತ ಜಾಗ ಹೆಂಗಿತ್ತು? ಹೆಂಗಿತ್ರಿ ಮಾಸ್ತರ? ನಾವು ಹಾಡ್ಲಕ್ ನಿಂತೀವಲ್ಲ ಹಿಂಗ ಅವ್ನ ಜಾಗ. ಮುಂದ ಅವ್ರ ಇದ್ದಕ್ಕೆ ಖಬರ್ ಹಾಡಿ ಓಡಿ ಬರ್ತಿದ್ಳು. ಏನು ಓಡಿ ಬರ್ತಿಳು, ಕಳ ತುಂಬಾ ನೀರು ತಂದಳಕ್ಕೆ. ತಾಯಿ ಇದ್ದಕ್ಕೆ ಓಡಿ ಬರುವಂತ ಟೈಮ್ ಒಳಗ ಕಳನ ಕಣ್ ತುಂಬಾ ನೀರು ತಂದು ಏನಂತಾಳ್ರಿ? ಮಗನಿಗೆ ಕೇಳ್ತಾಳೆ, ಯಪ್ಪ ಎಂತ ವೇಳೆ ಯಾಕೆ ಬತ್ತು ನನ್ನ ಮಗನೇ ನಿನಗ ತಿಳಿದುಕೊಂಡು ಮಾತ್ರ ಅಳ ಕತ್ತಳು. ಅವಾಗ ಏನ್ ಹೇಳ್ತಾಳ್ರಿ ಹುಡುಗ? ಅಳುವಂತ ಟೈಮ್ ಒಳಗೆ ಯವ್ವ, ಹೌದ್ ಹೌದು, ಏವಾ ನೀ ಕಣ್ಣಾಗ ನೀರು ಹಾಕ್ಬೇಡ ಯವ್ವ. ಹೌದ್ ಹೌದು, ಈ ಕಣ್ಣಾಗ ನೀರು ಯಾಕೆ ತಗೊಂಡು ಬರ್ಲಾಕತ್ತಿದಿ? ಇವತ್ತಿನ ಪರಿಸ್ಥಿತಿಗೆ ಸಣ್ಣವಿದ್ದಾಗ ನಾ ಏನ್ ಮಾಡ್ಲಾಕತ್ತಿದ್ದೆ, ಸಣ್ಣ ಸಣ್ಣ ಹಣ್ಣುಗಳು ಕಳವು ಮಾಡ್ಕೊಂಡು ಬಂದಿದ್ದೆ. ಹೌದ್ ಹೌದು, ಕಳವು ಮಾಡ್ಕೊಂಡು ಬಂದಂತ ಟೈಮ್ ಒಳಗೆ ನೀ ಏನಂದಿದಿ? ಏನಂದಾಳ್ರಿ? ನೀ ಏನಂದಿದೀವ? ಏನು ಚಲೋ ಮಾಡಿದವ ನನ್ನ ರಾಜ, ಇನ್ನೂ 1-2 ಪಿಸ್ವಿ ತಗೊಂಡು ಬರ್ಬೇಕಂದಿದಿ. ಅವಾಗ 1-2 ಕಪಾಳಿಗೆ ಹೊಡೆದು ನನಗೆ ಅದು ಮಾಡೋದು ಬಿಡಿಸಿದ್ದೆ ಅಂದ್ರೆ ಇವತ್ತು ನಾ ಕಳ್ತನ ಮಾಡ್ತಿದ್ದಿಲ್ಲ, ಗಲ್ ಶಿಕ್ಷೆ ನನಗೆ ಆಗ್ತಿದ್ದಿಲ್ಲ. ಇದು ಏನ್ ನನಗೆ ಹುಟ್ಟಿಸಿದಿ, ನಿನ್ನಂತ ತಾಯಿ ಜಗತ್ತದೊಳಗೆ ಹುಟ್ಟಬಾರ್ದು ತಿಳ್ಕೊಂಡು ಮಗ ಶಿಕ್ಷೆ ಮಾತ್ರ ಗಲ್ ಶಿಕ್ಷೆ ಆಗ್ಯಾದ ಮಗನಿಗೆ. ಹೌದ್ ಹೌದ್ ಹೌದು, ಅದಕ್ಕೆ ಇವ್ ತಾಯಿ ಎಲ್ಲಕ್ ಬರಂಗಿಲ್ಲ. ಬರಂಗಿಲ್ಲಲ್ರಿ ಮಾಸ್ತರ? ಹೌದ್ ಹೌದು, ಯಾರಿಗೆ ತಾಯಿ ಅತ್ತಾರ? ಹೌದ್ ಹೌದು, ನಿಜವಾದಂತ ಸಂಸ್ಕಾರ ಯಾರು ಕೊಡ್ತಾರ ಹೌದ್ ಹೌದು, ಅವರೇ ತಾಯಿದಾರ ಜಗತ್ತದೊಳಗ, ಅವರಿಗೆ ಮಾತ್ರ ಹೆಸರು ಬರ್ತದೆ ಜಗತ್ತದೊಳಗ. ಹೌದ್ ಹೌದಪ್ಪ. ಅದಕ್ಕೆ ಇಂಥವ್ರಿಗೆ ತಾಯಿ
ಮಾಡ್ಲಾಕ್ ಬರಂಗಿಲ್ಲ. ಹೌದಲ್ರಿ ಮಾಸ್ತರ. ಅದಕ್ಕೆ ಇಲ್ಲಿ ಅಬು ಸಾಲ ಶರಣನ ಹೆಂಡತಿ ಯಾರು? ಯಾರೀ? ಫಾತಿಮಾ. ಬೀಬಿ ಫಾತಿಮಾ. ಹೌದು ಹೌದು. ಬೀಬಿ ಫಾತಿಮಾ ಅಲ್ಲ, ಫಾತಿಮಾ. ಈ ಫಾತಿಮಾ ಮಾತ್ರ ಗರ್ಭದೊಳಗಿದ್ದಾಗ ಮಾತ್ರ ಮಗ ಇದ್ದಾವ ಏನ್ ಮಾಡ್ದ, ಬಂಧನ ಬಿಡಿಸದಾಕಿ ಕಡ್ಯಾಕ್ ಮಾಡ್ದ. ಹೌದು ಹೌದು ಹೌದು. ಅವಾಗ ಮುಂದ ಆ ಮೈಬೂ ಸುಬಾನಿ ಹ್ಯಾಂಗ್ ಹುಡುತಾನ ಅನ್ನುವಂತ ವಿಸ್ತಾರ ತಾವೆಲ್ಲರೂ ಒಳ್ಳೆ ಶಾಂತ ರೂಪದಿಂದ ಕೇಳ್ಬೇಕಾಗ. ಹೌದು. ಏ ಗರ್ಭ ತಾಳಿದ ಫಾತ್ಮಾ ತಾಯಿ ಭಂಕಿ ಕಾಡ್ಲಕತ್ಯಾವೋ. ಮುಂದೆ ಕೆಲವು ದಿವಸದಲ್ಲಿ ಗರ್ಭವತಿ ಆದಳು ಸತಿಯ. ಮೈಬೂಡಿ ಒಡಲೋಳು ಬೆತ್ತೋ ಬೆಳಕ. ಏ ಭಂಕಿ ಕಾಡ್ಲಕತ್ಯಾವು. ಮುಂದೆ ಕೆಲವು ದಿವಸದಲ್ಲಿ ಮೈಬೂಬ ಹುಟ್ಟಿದಾನು. ಆ ಮೈಬೂ ಬಂದು ಹ್ಯಾಂಗ ಎತ್ತು ಕೇಳಿ ಬೆಳಕ. ಅವ ಯಾವಾರ ಹುಟ್ಟಿ ಬಂದ್ರ ಕೇಳಿ ಸುಳಕ. ಅವ ಯಾವಾಗ ಹುಟ್ಟಿ ಬಂದ ಕೇಳಿ ಸುಳಕ. ರಂಜಾನ ತಿಂಗಳಲ್ಲಿ ಶುಕ್ರವಾರ ಜನಸಿ ಬಂದ್ರು. ಆ ತಿಂಗಳದೊಳಗ ಮುಸಲ್ಮಾನರು ಎಲ್ಲಾರು ಕೂಡಿ ಅಲ್ಲನ ನಾಮ ಅವರು ಮಾತ್ರ ಭಜಿಸೂತ. ಆವಾಗ ಮೈಬೂಬ ಮಾಡಿದಾನು ಕೇಳಿ ಶಿಸ್ತ. ದಿವಸಕ್ಕೆ ಒಮ್ಮೆ ಮಾತ್ರ ಮಲಿ ಕುಡಿತಿದ್ದ ಅವ ಶಿಸ್ತ. ಅವ ದಿವಸಕ್ಕೆ ಒಮ್ಮೆ ಮಾತ್ರ ಮಲಿ ಕುಡಿತಿದ್ದ ಕೇಳಿ ಶಿಸ್ತ. ದಿವಸಕ್ಕ ಒಮ್ಮೆ ಮಲಿ ಕುಡಿತಿದ್ದ ಅಂತ ಮೈಬೂಬ ಶಿವನ ಶಬ್ದ ಮುಗಿಸಿ ತಿಂಗಳ ರೂಪರವಿ ರತ್ನದ ಕಿರಣ ರೂಪ ಬೆಳೆಯುತ್ತ ನಡೆದ ತಾನ. ಹುಡುಗರೊಳಗ ಹುಡುದಿ ಹಾಕಿ ಆಟ ಆಡುತ್ತ. ಮೈಬೂಬ ಕಣ್ಮುಚ್ಚಿಗೆ ಆಟದೊಳಗ ಇದ್ದ ಶ್ರೇಷ್ಠ ಸಮರ್ಥ. ಚಂದಾಶ್ಯಾಮದಾರ ಬಂದ ಅವನಿಗೆ ಸೋಲಿಸಬೇಕಂತ. ಯಾರೋ ಮೈಬೂಬ ಕಣ್ಣ ಮುಚ್ಚಿಗೆ ಆಟ ಆಡೂನು ಹೇಳ್ತಾರೋ ಬಾಳ ಬೆಳದಿ. ಎಷ್ಟು ಕೇಳಿ ಮೈಬೂಬ ಕಬುಲಾದ ಆಡುದಕ್ಕ. ಮೊದಲು ತಾನೇ ಕಣ್ಣ ಕಟ್ಟಗೊಂಡು ಕುಂತ. ಆಗ ಜಿಂದಾಶ ತೆಗೆದ ಒಂದು ಹಿಕಮತ್ತ. ಇವನ ಕೈಯಾಗ ಸಿಗಬಾರ್ದಂತ ಮನಸ್ಸಿನ ಪಂತ. ಊರ ಮುಂದಿನ ಹೊಲದಾಗ ಗೋಧಿ ಬೆಳೆದು ನಿಂತೀತು. ಗೋಧಿ ಕಾಳಿನೊಳಗೆ ಹೋಗಿ ಅಡಗೆ ಕುಂತ. ಅವ ಅಡಗಿದ ಬಳಿಕ ಮೈಬೂಬ್ ಕಣ್ತೆರೆದು ನೋಡಿ. ಅದೇ ಗೋಧಿ ಹೊಲಕ ಓಡಿದ ಹೊಲಕ ಓಡಿ. ದಾಶಮದ ಅಡಗಿದ ತನಿ ಹಿಡಿದು ಕೂಗಾಡಿ ಕರ್ರದಿ. ನನಗ ಮುಟ್ಟು ತನಕ ಬರಬಾರ್ದಂತ ಜಿಂದಾಶೆ ಒಳಗೆ ಕುಂತೆ. ಜಿಂದಾಶಮದರ ಅಡಗಿದ ಕಾಳ ಹಿಡಿದು ಮೈಬೂಬ ಈಚಕ್ಕೆ. ಅದೇ ಉಗುರು ತಗಲಿ ಗೋಧಿ ಕಾಳಿಗೆ ಇನ್ನು ಕಚ್ಚ ಉಳಿದ. ಆಗ ಚಂದಾಶ ಹೊರಗ ಬಂದು ಮೈಬೂಬ ಹೆಂಗ ಅಂದೆ.
ಮೈಗೂಬಂತಾನ ಕಟಗೋರು ಕಣ್ಣ ಆಗ ಜಿಂದಾಶ ಕಣ್ಣ ಕಟ್ಕೊಂಡ ಸಂಪೂರ್ಣ ಆಗ ಮೈಬೂಬ ತೆಗೆದ ಒಂದು ಕಲ್ಪ ಪರಮೇಶ್ವರಗ ಪ್ರೀತಿ ಪುತ್ರ ಅರಸಿದಾನು ಪಿರಾನ ಪೀರ ಮೈಬೂಬ ಶರಣ ಒಂದಾನೊಂದ್ ದಿವಸ ಅದೇ ಊರಾಗ ಒಂದು ಬಡವಿ ಮಗ ಸತ್ತೀತು ಹಾವು ಕಡ್ದು ಆಟ ಮುಗಿಸಿ ಮೈಬೂಬ ಹುಡುಗರಿ ಕರ್ಕೊಂಡು ಊರು ಹೊರಗ ಹೋಗಿ ಹಜ್ ಮಾಡಿ ಬರ್ತಿದ್ರು ನಿತ್ಯ ಸ್ವರ್ಗದಾಗ ತನ್ನ ಗೆಳೆಯರ ಜೀವ ತಗೊಂಡು ಹೋಗ್ತಿದ ಸ್ವರ್ಗದ ಮ್ಯಾಗ ಮತ್ತ ಕೆಳಗ ಬಂದು ಬೆತ್ತ ಎಳ್ತಿದ ಎಲ್ಲರ ಮ್ಯಾಗ ನಿಂತು ಬೆತ್ತ ಎಳೆದ ಕೂಡಲೇ ಮಾತ್ರ ಸತ್ತವರೆಲ್ಲ ಹೇಳತ್ತಿದ್ರು ಪ್ರತಿನಿತ್ಯ ಹೋಗಿ ಬರತ್ತಿದ್ದ ಮ್ಯಾಗ ಒಂದಾನ ಒಂದ್ ದಿವಸ ಅದೇ ಊರಾಗ ಒಂದು ಬಡವಿ ಮಗ ಸತ್ತೀತು ಎಲ್ಲಿ ಹೋದ್ರ ಸಿಕ್ಕಾನಂತಾಳ ನನ್ನ ಮಗ ಅವು ಸ್ವಾಲ ಮುತ್ತ ಕೂತಿರುತ್ತಾನ ಮಸುತ್ಯಾಗ ಅಲ್ಲಿಗೆ ಹೋಗಿ ಪ್ರಾಣ ಪಡಿಯನ ಬೇಕಾವಾಗ ಮಗನ ಎದ್ದುಕೊಂಡು ಬಡವಿ ಸತ್ಯಾತ್ಮಗಂತಾಳು ಮುತ್ಯ ನನ್ನ ಮಗನ ಪ್ರಾಣ ಪಡಿಯಪ್ಪ ಈಗ ಮಗನ ಎದ್ದುಕೊಂಡು ಬಡವಿ ಸತ್ಯಾತ್ಮಗಂತಾಳು ಮುತ್ಯ ನನ್ನ ಮಗನ ಪ್ರಾಣ ಪಡಿಯೋ ಈಗ ಅವು ಸ್ವಲಾಂತರ ಹೆಂಗ ಪ್ರಾಣ ಪಡಿತಾರ ಮುಚ್ಚಿ ವೈದು ಮುಚ್ಚು ಮಣ್ಣಾಗ ಮುಚ್ಚು ದೇವ ಪಡಿಲಿಲ್ಲ ಅಂತ ಬಡವಿ ಅಳ್ಕೋತ್ ನಡೆದಾಳ ಊರ ಹೊರ ಊರ ಹೊರ ಮೈ ಭುವನ ಗುಡಾಡು ಹುಡುಗ ಗಂಟ ಬಿದ್ದಾನ ಧಾರ ನೀನು ಯಾಕಳತಿ ಹೇಳಂತ ಕೇಳತಾನ ಮುದುಕಿ ನನ್ನ ಮಗ ಸತ್ತಾನ ಪ್ರಾಣ ಪಡೆಯವರೆಲ್ಲೋ ಪೃಥ್ವಿನ ಮೈಬೂಬ ಪಡಿತಾನ ದಿಡ್ಗ ನಡಿಯವ್ವ ಊರ ಹೊರ ಊರ ಹೊರ ನಾವು ದಿನ ಸಾಯ್ತೀವಿ ಜೀವ ಬಿಟ್ಟು ಹೋಗತೀವಿ ಮ್ಯಾಗ ಎಲ್ಲ ಹುಡುಗರ ದೇಹಗಳು ಅಲ್ಲೇ ಗೋಳ ಬಿದ್ದಿರತಾವ ಆ ಹುಡುಗರು ಕೂಡ ಕೂಡಿಸಿಡು ನಿನ್ನ ಮಗನ ಹೆಣ ಮುದುಕ ಪಡಿಲಿಲ್ಲ ಸಣ್ಣವೇನೋ ಪಡಿತಾನ ಹೊಚ್ಚಿ ನಿನಗೇನು ಗುರ್ತ ಬಾ ಅಂತ ಮಾತ್ರ ಅಂತಾನ ಪರಮೇಶ್ವರಗ ಪ್ರೀತಿ ಪುತ್ರ ಅನಸಿದಾನು ಪೀರಾನ ಪೀರ ಮೈಬೂಬ ಶರಣ ಹುಡುಗನ ಮಾತು ಕೇಳಿ ಬಡವಿ ಅಂತಾಳ ಮೈಬೂಬ ಅಂದ್ರ ಎಂತವಾನು ಅವನು ನನ್ನಷ್ಟೇ ಆನಂದ ಸಣ್ಣ ಬಾಲ ಸಣ್ಣವೇನೋ ಪಡಿತಾನ ಮುದುಕ ಪಡಿಲಿಲ್ಲ ಹೊಚ್ಚಿ ನಿನಗೇನು ಗುರ್ತ ಬಾ ಅಂತ ಹುಡುಗ ಹೋಯ್ತು.
ಹುಡುಗರು ಟೋಳಿ ಇತ್ತು ಠಾಣದ ಮ್ಯಾಗ ಹ್ಯಾಂಗ್ ಮಾಡ್ತಾರ ನೋಡ್ಬೇಕಂತ ಬಡವಿ ಕಂಟಿ ಮರಿಗೆ ಕೂತಿದಾಳು ಮತ್ತ ಹುಡುಗರಿಗೆ ಮರುಷಿ ಮಾತ್ರ ಧರುಣಿ ಮ್ಯಾಲ ತನ್ನ ಗೆಳೆಯರ ಜೀವ ತಗೊಂಡು ಹೋದ ಸ್ವರ್ಗದ ಮ್ಯಾಲ ಇದನ್ನ ನೋಡಿ ಮಾತ್ರ ಬಡವಿ ಮಾತ್ರ ತಡ ಮಾಡಲಿಲ್ಲ ಮಲಗಿಸಿದಂತ ಹುಡುಗರಿ ನೋಡಿ ತನ್ನ ಮಗನ ಮಲಗಿಸಾಳಲ್ಲೇ ಮತ್ತೆ ಹೋಗಿ ಕೂತಿದಾಳು ಧೂರಿನ ಮ್ಯಾಲ ಸ್ವರ್ಗದ ಹಜ್ಜ ಮುಗಿಸಿಕೊಂಡು ತೆಳಗ ಬಂದ ಮೈಭೂಬ ನಿಂತು ಬೆತ್ತ ಎಳೆದ ಎಲ್ಲರ ಮ್ಯಾಲ ನಿತ್ಯ ಹೇಳುವಂಗ ಹುಡುಗರು ಎದ್ದು ನಿಂತಾವ್ರಿ ಎಲ್ಲ ಆ ಹುಡುಗರು ಕೂಡ ಬಡವಿ ಮಗನೂ ನಡೀತಲ್ಲ ಓಡಿ ಬಂದು ಬಡವಿಯಾಗ ಎಕ್ಕಿ ಹೈಕೊಣು ಅಂತಾಳು ಮೈಬೂಬ ನಿನಗ ಮರಿಲಾರೇನೋ ಜಗತ್ಪಾಲ ಓಡಿ ಬಂದು ಬಡವಿಯಾಗ ತೆಕ್ಕಿಗೆ ಬಿದ್ದು ಅಳತಾಳ ಮೈಬೂಬ ನಿನಗ ಮರಿಲಾರೇನೋ ಜಗತ್ಪಾಲ ಯಾವ ಮೈಬೂಸುವಾನಿ ಇತಿಹಾಸಪ್ಪ ಅಂತಂದ್ರ ಹೌದು ಹೌದು ಸಾಣದಲ್ಲ ತಮ್ಮ ಹೌದು ಯಾವ ಮೈಬೂಸುವಾನಿ ಇತಿಹಾಸದೊಳಗೆ ಬರ್ದಾರ ಅವ್ರು ಏನತ್ತ ಏನು ಬರ್ದಾರಿ ಯಾವ ಭಕ್ತಿಯಿಂದ ಮೈಬೂಸುವಾನಿ ಚರಿತ್ರೆ ಪೂರಾ ಮುಗಿಯತನ ಕುಂದುರ್ತಾನ ಹೌದು ಹೌದು ಯಾವ ಗ್ಯಾರ್ವಿ ದಿವಸ ಅವನು ಗ್ಯಾರ್ವಿ ದಿವಸ ಗ್ಯಾರ್ವಿ ಮಾಡೋ ಟೈಮ್ದೊಳಗೆ 5 ಮಂದಿಗೆ ಮುರ್ಸಿದ್ರಿಗೆ ಊಟ ಮಾಡ್ಸಲ್ಲಕ್ಕವ ಹೌದಪ್ಪ ಹಾಲು ಉಕ್ದಂಗ ಉಕ್ತದ ಮನಿ ಅವನ ಹೆಸರ ಮ್ಯಾಗ ಅವ ಊಟ ಮಾಡ್ಸದನಪ್ಪ ಅಂತಂದ್ರ ಆ ಮೈಬೂಬ್ ಮಾತ್ರ ಅವ್ರ ಮನ್ಯಾಗ ಸವಿಲಾರದಂತ ಭಾಗ್ಯ ಕೊಟ್ಟು ಕಾಪಾಡ್ತಾನ ಅಂತ ಹೇಳ್ಯಾನವ ಹೌದು ಹೌದು ಚರಿತ್ರದೊಳಗೆ ಬರ್ದಿಟ್ಟ ಕತಿ ಅದಿದು ಸುಳ್ಳು ಅಲ್ರಿಪ್ಪ ಇದು ಏನ್ರಿ ಲಪಂಗಿರಿ ಮಾಡಿ ಹೋಗೋದು ಅಲ್ಲಿದು ಕೆಲಸ ಹೌದಲ್ರಿ ಮಾಸ್ತರ ಅದಕ್ಕೆ ಅವ್ನು ಬರ್ದಾನ ಹಿಂಗ ಸ್ವಚ್ಛಿ ಹೌದು ನೋಡಿ ಇಷ್ಟು ಮಂದಿರ ನೀವು ಮಾತ್ರ ಏನು ಇಲ್ತನ ಮೈಬೂಸುವಾನಿ ಚರಿತ್ರೆ ಕೇಳಿರಿ ಹೌದು ಹೌದು ಈಗ ಇನ್ನೊಂದು ಸ್ವಲ್ಪದ ಭಾಗ ಯಾರ್ದು ಯಾರ್ದ್ರಿ ಮೈಬೂಸುವಾನಿ ಚರಿತ್ರ ಹೌದು ಮಾತಿಲಿಂದ ಹೇಳ್ಬಿಡ್ರಪ್ಪ ಮತ್ತೆ ಅವಾಗ ಮಾತ್ರ ಯಾರು ಬಡವಿ ಇದ್ದಕ್ಕೆ ಮಾತ್ರ ಓಡಿ ಹೋಗಿ ತೆಕ್ಕಿಗೆ ಬಿದ್ದು ಅಳ್ಳಾಕತ್ತಳು ಯಾರಿಗೆ ಮೈಬೂಸುವಾನಿಗೆಪ್ಪ ಹೌದು ನನ್ನ ಮಗನಿಗೆ ಮಾತ್ರ ಎಲ್ಲಿ ಕರ್ಕೊಂಡು ಆದ್ರೂ ಸೈತ್ಯಕ್ಕೆ ಮಾತ್ರ ಯಾರೂ ಎಬ್ಸಿದ್ದಿಲ್ಲ ಯಾವಾಗ ನಿನ್ನ ಕರುಣೆಯಿಂದ ನನ್ನ ಮಗ ಎದ್ದಾನಪ್ಪ ತಿಳಿದುಕೊಂಡು ನಿನಗೆ ಇನ್ನ ಮರಂಗಿಲ್ಲಪ್ಪ ತಿಳ್ಕೊಂಡು ದುಃಖ ಮಾಡಿ ಅಳ್ತಿತ್ತು ಮುದುಕಿ ಹೌದು ಅಳುವಂತ ಟೈಮ್ದೊಳಗೆ ಮೈಬೂಸುವಾನಿ ವಿಚಾರ ಮಾಡ್ದ ಏನ್ ಹೇಳ್ತಾನ್ರಿ ಮೈಬೂಸುವಾನಿ ಇದು ಏನು ಇವತ್ತಿನ ದಿವಸ ಒಂದು ಹೊಸದು ಕೇಳದಂಗ ಆಯ್ತಲ್ಲ ತಿಳ್ಕೊಂಡು ಹೌದು 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 ನಡೀಲ್ರಿಪ್ಪ ಅದು ಬೇರೆ ಅದ ಹೊಸದು ಮಾತ್ರ ಇವತ್ತು ಸುದ್ದಿ ಕೇಳದಂಗ ಆಯ್ತು ಹೌದಪ್ಪ ಅವ ಏನಂದ ಮೈಬೂಸುವಾನಿ ಏನಂತ ಕಟ್ಟೆ ಮೀನು ಹಿಡಿದ್ರೆ ಮಾಸ್ತರ ಗುದ್ಮುರ್ಗಿ ಅದು ನಿನ್ನ ಮಗನಿಗೆ ಮಾತ್ರ ಎಬ್ಸಿನವ ಗಪ್ಪು ಚುಪ್ಪಾಗಿ ಕರ್ಕೊಂಡು ನಿನ್ನ ಮನೆಗೆ ಹೋಗಿ ಕರೆ ಹೌದು ಹೌದು ಜರ್ ಕರ್ತ ನಮ್ಮ ಅಪ್ಪನ ಮುಂದೆ ಹೇಳಿದೆ ಅಂದ್ರ ನನಗೂ ಕಲಾಸ ಮಾಡ್ತಾನ ಹೊಡೆದು ನಿನಗ ಕಲಾಸ ಮಾಡ್ತಾನವ ಅಂದವ್ ಹೌದು ಹೌದು ಯಾಕೆ ಅವ್ನು ಕೆಟ್ಟ ಅವನು ಸಿಟ್ಟೆ ಹಂಗಿತ್ತು ಯಾರ್ದು ಅಬುಸಾಲೆ ಶರಣಂದು ಅರ್ಭಾಟ್ ಇತ್ತ ಒಂದು ಅರ್ಭಾಟ್ ಅಬ್ಬುಸಾಲೆ ಶರಣಂದು ಸಿಟ್ಟ ಬಹಳ ಕೆಟ್ಟಿತ್ತು ಅವ್ನು ಸಿಟ್ಟು ಬತ್ತಪ್ಪ ಅಂದ್ರೆ ತಡಿತಿದ್ದಿಲ್ಲ ಅವಾಗ ಅದು ಮುದುಕಿ ಏನ್ ಮಾಡ್ತು ಏನ್ ಮಾಡ್ತಾಳ್ರಿ ಮಾಸ್ತರ ಮಗನಿಗೆ ಕರೆದುಕೊಂಡು ರಸ್ತಾ ಹಿಡಿದು ಹೊಂಟಿದ್ಳು ಮಸೂತಿ ಮಾತ್ರ ಎಲ್ಲಿತ್ರಿ ರಸ್ತಾ ದಂಡಿಗೆ ಮಸೂತಿ ಇತ್ತು ಅದೇ ನಮಾಜ್ ಮುಗಿಸ್ಕೊಂಡು ಮಸೂತಿ ಕೂತಿದ್ದ ಅವ ಅಬುಸಾಲೆ ಶರಣ ಕೂತಿದ್ದ ಹೌದು ಹೌದು ಈ ಮುದುಕಿ ಸುಮ್ ಹೋಗ್ಲಿಲ್ರಿ ಅವ ಏನು ತಾಕಿತ್ತು ಮಾಡಿದ್ನಲ್ಲ ಆ ಪ್ರಕಾರ ಹೋಗ್ಲಿಲ್ಲ ಅದು ಮುದುಕಿ ಒಳಗ ತಾಪ್ ಆಗ್ಯದ ಈಕಿಗೆ ಅವನಿಗೆ ಮಾತ್ರ ಮಳ ಗಡ್ಡ ಬಿಟ್ಕೊಂಡು ಕೂತಿದ್ದ ಯಾರು ಅಬುಸಾಲೆ ಶರಣ ಏ ದಡ್ಡ ಗಡ್ಡ ಬಿಟ್ಕೊಂಡು ಕೂತಿದ್ದಲ್ಲೋ ಹೌದು ಇಟ್ಟೆ ಸಣ್ಣವ ಮುದುಕ ಯಾರು ಹುಡುಗದಾನ ಮೈಬೂಬ್ ಅನ್ನುವಂತ ಹುಡುಗ ನನ್ನ ಮಗನಿಗೆ ತಕ್ಷಣನೇ ಎಬ್ಬಿಸಿಬಿಟ್ಟ ನಾ ಕರ್ಕೊಂಡು ಬಂದೇನೋ ನನ್ನ ಮಗನಿಗೆ ಅಂದ ಯಾಕೆ ಕೂತಿದ್ದೋ ಮಸೂದೆ ಗಡ್ಡ ಬಿಟ್ಕೊಂಡು ಸುಮ್ಮನೆ ಯಾಕೆ ಕೂತಿದ್ದೋ ಇಲ್ಲಿ ಸುಮ್ಮನೆ 5 ಹೊತ್ತು ನಮಾಜ್ ಮಾಡ್ತಿದ್ದಿ ಇಂಥವೆಲ್ಲ ನೇಮಗಳು ಯಾಕೆ ಮಾಡ್ಲಕತ್ತಿದಿ ನಿನ್ನ ಬಳಿ ಏನು ಕೆಲಸ ಇಲ್ಲಪ್ಪ ನನ್ನ ಮಗನಿಗೆ ತಕ್ಷಣನೇ ಮಾತ್ರ ನಾ ಜೀವಂತ ಮಾಡ್ಕೊಂಡು ಬಂದೆ ಅಂದಳು ಹೌದು ಹೌದು ಅವಾಗ ಮಾತ್ರ ಯಾರಿಗೆ ಹೊಟ್ಟ್ಯಾಗ ಬೆಂಕಿ ಬಿದ್ದಂಗೆ ಐತ್ರಿ. ಯಾರಿಗೆ ನಮ್ಮ ಅಬುಸಾಲೆ ಶರಣಗ ಹೌದು ಹುಟ್ಟಿಸೋದು ಸಾಯೋದು ಮಾತ್ರ
ಹುಡ್ಸುದು ಯಾರ ಕೈಯಾಗದ? ಬ್ರಹ್ಮನ ಕೈಯಾಗದ. ಸಲವಾದ ಯಾರ ಕೈದಾಗ್ರಿ? ವಿಷ್ಣುನ ಕೈಯಾಗದ. ಮುಂದ ಶಿಕ್ಷಾ ಮೋಕ್ಷ ಕೊಡುವಂತದ್ದು ಮಾತ್ರ ರುದ್ರನ ಕೈಯಾಗದ. ಹೌದು ಈ ಕೆಲಸ ಇವ ಮಾಡ್ಲಕತ್ತಾನಪ್ಪ ಅಂತಂದ್ರೆ ತದ್ ವಿರುದ್ಧ ಆತ ಜಗತ್ತಕ್ಕ. ಹೌದಾ? ಶಿವನಿಗೆ ಎದ್ರ ಅದಪ್ಲಿ ಆತದ. ಶಿವನ ಜೋಡಿ ಈ ಮಗ ಆಗ್ಬೇಕ ತಿಳ್ಕೊಂಡು ಮಾತ್ರ ವಿಚಾರ ಮಾಡ್ಯಾನಂದ್ರ ಆ ಮಗನಿಗೆ ಇಡಬಾರ್ದ ತಿಳ್ಕೊಂಡು ಗೂಟಕ್ಕಿದ್ದು ಭಾರ್ಕೋಲವನ್ನು ತೆಗೆದುಕೊಂಡು ಮಾತ್ರ ಬೆನ್ ಹತ್ತಿ ಬಿಟ್ಟ. ಹೌದು ಹೊಡಿಲಾಕ್ ಬರ್ತಾನ ಅನ್ನೋದು ಮಾತ್ರ ಮೈಬೂಸುಬಾನಿಗೆ ಗೊತ್ತಾಯ್ತು. ಮತ್ತೆ ಹಿಂಬರ್ಕಿ ಓಡಿ ಬರ್ತಾನ್ರಿ ತಾಯಿ ಬಲಿ. ಅವಾಗ ಮಾತ್ರ ಮೈಬೂಸುಬಾನಿ ಏನ್ ಮಾಡ್ತಾನ? ತಾಯಿ ಬಲಿ ಓಡಿ ಬಂದಾನ. ಅದಕ್ಕೆ ಏನ್ ಹೇಳ್ತಾರ ಮುಂದ? ತಂದೆ ಹೊಡಿಲಾಕ ಬರ್ತಾನ ಅನ್ನೋದು ತಿಳಿದು ಬಂತು ಮೈಬೂಬಾಗ. ಓಡಿ ಹೋಗಿ ತಾಯಿಗೆ ಹೇಳ್ತಾನ ತನ್ನ ಪ್ರಕರಣ. ಏನಾರ ಹೇಳೋ ಅಪ್ಪ ಹೊಡೆದು ಹಾಕ್ತಾನೋ ನನ್ನ. ಆಗ ತಾಯಿ ಅಂತಳ ಪತಿಯಾಜ್ಞೆ ಮೀರ್ಲಕ್ಕ ಬರುವುದಿಲ್ಲೋ ನನ್ನ. ಪರಮೇಶ್ವರಾಗ ಪ್ರೀತಿ ಪುತ್ರ ಅನಶೀದಾನೋ ಪಿರನ ಪೀರ ಮೈ ಭೂಮ ಶರಣ. ತಾಯಿ ಮಾತ್ರ ಹೇಳತಾಳ, ನಿನಗ ಕೊಲ್ಲಿದ್ರು ಸಹಿತ ಪರ್ವಾಗಿಲ್ಲ, ಎಲ್ಲರ ಹೋಗೋ ಮೈಬೂಬ ನಿನ್ನ ಇಚ್ಛದ ಪ್ರಕಾರ. ಆಗ ಮೈಬೂಬ ಬಂದ ತೀರಿಸಿದೇನವ ನಾ ಮಾಡಿದ ಉಪಕಾರ. ಆಗ ತಾಯಿ ಅಂತಳ ನಾನೇ ಜ್ವಾಕಿ ಮಾಡಿನೋ ನಿಂದೆದರ ಉಪಕಾರ. ತಾನು ಮಾಡಿದಂತ ಉಪಕಾರ ತಾಯಿ ಮುಂದ ಹೇಳತಾನ. ಬಾರಿ ಹಣ್ಣಿಗೆ ಹೋದಾಗ ನೀ ನನಗ ಇದ್ದವ್ವ ಬಸರ. ಬಾರಿ ಹಣ್ಣಿಗೆ ಹೋದಲ್ಲಿ ಹಾವು ಕಚ್ಚಿ ಸಾಯ್ತಿದ್ದ ತಾಯಿ. ಹೌದು ಕಾಳಕ ಚೂಡಿ ತೆಳಗ ಕಡಿಗಿದು ಎಲ್ಲೇನು ಎಚ್ಚರ. ಏನವಾ ಪ್ರಾಣ ಉಳಿಸಿದ್ದು ಅಲ್ಲೇನು ಇದು ಹೆಚ್ಚಿನ ಉಪಕಾರ. ತಾಯಿ ತಪ್ಪಂದು ಅಂತಳ ಮೈಬೂಬ ಹೆಚ್ಚಿನ ದೇವರ. ಅಷ್ಟರೊಳಗಾಬು ಸ್ವಾಲ ಬಾರ್ಕೋಲು ತಗೊಂಡು ಬರುದು ನೋಡಿ ಮೈಬೂಬ್ ಸಿಗಲಾರ್ದೆ ಓಡಿ ಹೋದ ಅಡವಿ ಸಂಚಾರ. ಅಷ್ಟರೊಳಗಾಬು ಸ್ವಾಲ ಬಾರ್ಕೋಲು ತಗೊಂಡು ಬರುವುದು ನೋಡಿ ಮೈಬೂಬ್ ಸಿಗಲಾರ್ದೆ ಓಡಿ ಹೋದ ಅಡವಿ ಸಂಚಾರ. ಕಲ್ಲ ಮುಳ್ಳ ಗಿಡ ಗಂಟಿ ಮಾತಾಡ್ತಾವ ಮೈಬೂಬಾಗ. ಹಿಂದ್ಯಾ ಕೊಡ್ಲಾಕತ್ತಿದೋ ನೀನು ಹಾರಿಕಬರ. ನಮ್ಮ ಅಪ್ಪ ಹೊಡಿಲಾಕ ಬೆನ್ನ ಹತ್ತಾನ ಸ್ವಲ್ಪ ಆಗ್ರೋ ಆಸರ. ಆಗ ಗಿಡ ಗಂಟಿ ಅಂತವ ಸುಟ್ಟು ಹೋಗ್ತೀವಿ ನಮ್ಮಪ್ಪ ದೃಷ್ಟಿ ತೆರದರ. ಹಂಗ ಬಂದೀರಿ ಹಂಗೆ ಹೋಗೋ ಮೈಬೂಬಾಗಂತಾವ. ಅಬೂ ಸ್ವಾಲ ಬೆನ್ನ ಹತ್ಯಾನ ಬಿಡುವಲ ಓಡಿದರ. ಎಲ್ಲಿಗೆ ಹೋದ್ರ ಬಿಡುದು ಇಲ್ಲ ಅಂತ ಸ್ಮಶಾನದಾಗ ಬಂದು ಮೈಬೂಬ ಸುಡುಗಾಡ್ದನ ಹೆಣಗಳಿಗೆ ಬಿಸಿ ಮಾಡಿದ ತಯಾರ. ನಮ್ಮಪ್ಪ ಬೆನ್ನ ಹತ್ತನ ರೂಪ ತೊಡ್ರು ನನ್ನಂಗೆ ಎಲ್ಲಾರ. 1,000 ಮೈಬೂಬರಾಗಿ ಓಡಿ ಬಂದು ಅಬೂ ಸ್ವಾಲ ನಿಂತು ನೋಡಿ ಅಂತಾನ. ಯಾರಿಗಂತ ಹೊಡಿಯಬೇಕೋ ಬಂತು ಆಗ ಮೈಬೂಬನ ಲೀಲಾ ನೋಡಿ ಇದು ಹೆಂಗ ದುಃಖವ ಮಗ ಮಾಡಿದ ನೀಲ ನೋಡಿ ಕೈ ಮುಗಿದು ಕರೆದ ಕಡಿಯ. ಭೂಮ ಮಾತಾಡದಂಗೆ ಮಾತಾಡ್ತಾವ ಎಲ್ಲ ಹುಡುಗರ ಬಾಯಿ ಪಕ್ಕಪ್ಪ. ಹೊಡೆದಿಲ್ಲ ಅಂದ
ಸೇರ್ಕೋರೋ ನಿಮ್ಮ ನಿಮ್ಮ ಸ್ಥಾನಕ್ಕೋ ನಿಮ್ಮ ಸ್ಥಾನಕ್ಕೋ ಸಂಸಾರ ಮೇಲ ಆಸೆ ಇತ್ತು ಸತ್ತಿತ್ತದ್ರಾಗ ಒಂದ ಮೂಲ ನಾನು ಸಾಯಾಗ ಸೊಸಿ ಹೊಟ್ಲಿ ಇದ್ಳು ಮೊಮ್ಮಗ ಹುಟ್ಟಿರಬೇಕು ಮೊಮ್ಮಗ ಹುಟ್ಟಿರಬೇಕು ನಾನು ಹುಟ್ಟ ಮೊಮ್ಮಕ್ಕಳು ಕಂಡಿಲ್ಲ ಯಪ್ಪ ಮಾರಿ ನೋಡಿ ಬರ್ತೀನಿ ಒಂದ ತಾಟ ಅಂದ್ರ ಅದ್ರ ಏನೇನು ಎದ್ರ ಮ್ಯಾಗ ಆಸೆ ಇಟ್ಕೊಂಡು ಸತ್ತಿದ್ದು ನೋಡು. ಹೌದು. ಅವು ಏನು ಆಸೆ ಇಟ್ಕೊಂಡು ಸತ್ತಿದ್ದು ಅವ್ರ ಪ್ರಕಾರವಾಗಿ ಒದರ್ಲಕತ್ತು ಅಷ್ಟು ಹೆಣಗಳೆಲ್ಲ. ಹೌದು. ಅವಾಗ ಮೈಬೂಸ್ವಾನಿ ಅಂದ. ಅದ್ರಾಗ ಒಬ್ಬ ಮುದಕ್ ಏನ್ ಮಾಡಿದ್ದ, ಏನ್ ಮಾಡ್ಯಾರ್ರಿ? ಈ ಸದ್ದು ನಮ್ಮ ಪ್ಯಾಂಟಿನವ್ರು ಹೆಂಗ್ ಮಾಡ್ಲಕತ್ತಾರ ಅವ್ರು ಜೀವಂತಿದ್ದ ಹಿಂಗೆ ಮಾಡ್ತಿದ್ದ ಮುದಕದು. ಹೌದು ಹೌದು. ಇವನಂಗೆ ಮಾಡ್ತಿದ್ದ. ಅವ ಮನ್ಯಾಗ ಒಟ್ಟೆ ಮೊಮ್ಮಕ್ಳಿಗೆ ಮೋತಿ ನೋಡಿದ್ದಿಲ್ಲ. ಅವಾಗ ಮೈಬೂಸ್ವಾನಿ ಕೈ ಮುಗಿದು ಹೇಳಕತ್ತು, ಒಂದ್ ಜರ ನಾ ಮನೆಗೆ ಹೋಗಿ ಬರ್ತೀನಪ್ಪ, ನಾ ಸಾಯಾಗ ಮಾತ್ರ ನಾನು ಸೊಸಿ ಹೊಟ್ಲಿದ್ಳು ಮೊಮ್ಮಕ್ಳು ಹುಟ್ಟಿರ್ಬೇಕು, ಜರ ಮೋತಿ ನೋಡ್ಕೊಂಡು ಹೊಳ್ಳಿ ಬರ್ತೀನಿ ಅಂದ. ಅವಾಗ ಮೈಬೂಸ್ವಾನಿ ಅಂದ, ಈಗ ಬ್ಯಾಡ್ರೋ, ನೀವು ಮುಂದಿನ ಜನ್ಮದಾಗ ಬರಕತ್ರಿ ಮಕ್ಕಳ, ಹೊಳ್ಳಿ ಹೋಗಿ ಮಾತ್ರ ನಿಮ್ಮ ಜಾಗಕ್ಕೆ ನೀವು ಸೇರ್ಕೋರಿ ತಿಳ್ಕೊಂಡು ನಮ್ಮ ತಂದಿದ್ದವು ಶಾಂತ ಆದ, ಇನ್ನು ಹೋಗಿ ನಾವು ಅಬ್ಸತ್ ಆಗ್ತೀನಿ ನಮ್ಮ ತಂದಿ ಕೂಡ, ನೀವು ಇನ್ನು ಹೋಗಿ ನಿಮ್ಮ ಜಾಗಕ್ಕೆ ಸೇರ್ಕೋರಿ ಅಲ್ಲಕತ್ತ. ಅವಾಗ ಒಂದು ರೊಕ್ಕದ ಮ್ಯಾಗ ಆಸೆ ಐತ್ರಿ, ರೊಕ್ಕ 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 ಆತಿತ್ತದು ಒಂದು. ಇಂಥ ಗಡಕ್ ಬೋಕಿನೇ ಮುಂದೆ 11 ದೀಪ ದಾವರ್ ಸಾಬ್ ಕಾಕವರು ಭಾಷೆ ಸಾಬ್ ದಡಿಯೋದು ಸಾಕಿನ ಶಿರ್ನಾಳಿ ಮಾನವಗಳಾದರೂ ಕೂಡ ಇಲ್ಲಿ ತನಕ ಶಾಂತ ರೂಪದಿಂದ ಯಾವ ನಮ್ಮ ಪೀರ ಮೈಬೂಸ್ವಾನಿ ಒಂದು ಇತಿಹಾಸವನ್ನು ಕೇಳಿಕೊಂಡು ಅದಕ್ಕೆ 4 ಮಂದಿ ಕುಂದ್ರಲಕ್ಕ ನಮ್ಮ ತಾಯಿದೇವರು ಸಹಿತ ಬಹಳ ಗಟ್ಟಿಯಾಗಿ ಕೂತಾರ ತಮ್ಮ. ಅವ್ನ ಕಡೆ ನೋಡ್ಬೇಡ, ತಾಯಿದೇವರು ಮಾತ್ರ ಗಟ್ಟಿಯಾಗಿ ಕೂತಾರ. ನಾನು ಎಲ್ಲ ಊರಾಗ ನೋಡ್ತೀನಿ, ಖರೆ ಹೌದರ ಸಂಖ್ಯೆನ ಬಹಳ ಕಮ್ಮಿ ಆಗ್ತದ್ರಿ. ಅವರು